ಟರ್ಕಿ ಕೋಳಿ ಒಳ್ಳೆ ಪಟಾಕಿ ಮುಖಕ್ಕೆ ಸುರ್ಸುರ್ಪತಿ ಆರತ್ತಲ್ಲ ಹಂಗಾರತ್ತೆ ಇದು ಗುರು. ಈ ತರ ಕ್ರೇಜಿ ಮಾರ್ಕೆಟ್ ನೀವೆಲ್ಲೂ ನೋಡಿರೋಣ ಅನ್ಕೋತೀನಿ. ಎಂತೆಂತ ಪಕ್ಷಿಗಳನ್ನ ಮಾಡ್ತಾ ಇದಾರೆ ಅಂತ ಈ ತರದ್ ನೋಡಿಲ್ಲ ಯಾವತ್ತು ನಾನು. ಬಿಳಿ ವಸ್ತ್ರಗಳನ್ನ ಈ ದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ. ಕೇವಲ 6ನೇ ಕ್ಲಾಸ್ ವರೆಗೂ ಮಾತ್ರ ಹೆಣ್ಮಕ್ಳು ಶಾಲೆಗೆ ಹೋಗ್ಬೋದು. ಅದಾದ್ಮೇಲೆ ನೀವು ಹೋಗೋಕೆ ನಿಮ್ಗೆ ಅವಕಾಶ ಇಲ್ಲ. ಮಚ್ಚಲ್ಲಿ ಜೋಳವನ್ನ ಸುಡ್ತಾ ಇದ್ದಾನೆ. ಸ್ಪೆಷಲ್ ಅಫ್ಘಾನಿಸ್ತಾನ್ ಪೊರ್ಕೆಗಳು ಇವಾಗಷ್ಟೇ ಬಿಸಿ ಬಿಸಿ ಕೊತ್ತ ಕುದಿಯುವಂತಹ ಕಾಬುಲಿ ಪಲಾವ್ ಸಿದ್ಧವಾಗಿದೆ. ಎಷ್ಟು ಪುಟಾಡಿ ಎಷ್ಟು ಸಕ್ಕತ್ತಾಗಿದೆ ಪಕ್ಷಿಗಳು. ಅಫ್ಘಾನಿ ಜನರು ಕೊಡ್ತಾ ಇರುವಂತಹ ಪ್ರೀತಿ ವಿಶ್ವಾಸ ನನ್ನನ್ನ ಬಹಳ ಆಶ್ಚರ್ಯಗೊಳಿಸ್ತಾ ಇದೆ. ಜಗತ್ತಿನಲ್ಲಿ ಸಾವಿರಾರು ಮಾರ್ಕೆಟ್ಗಳನ್ನ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ನೋಡಿದಾನೆ, ನಿಮಗೂ ತೋರಿಸಿದಾನೆ. ಆದ್ರೆ ಅಫ್ಘಾನಿಸ್ತಾನದ ರಾಜಧಾನಿ ಕಾಬುಲ್ ನಗರದಲ್ಲಿ ಈ ಒಂದು ಕ್ರೇಜಿ ಮಾರ್ಕೆಟ್ ಅಲ್ಲಿ ಹುಡುಗಿಯರೇ ಹೆಣ್ಣು ಮಕ್ಕಳೇ ಇಲ್ದಿರೋದನ್ನ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆದೆ. ಈ ಮಾರ್ಕೆಟ್ ಅನುಭವ ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ. ನಾನು ನೋಡಿದಂತಹ ಅತ್ಯಂತ ವಿಚಿತ್ರ ಮಾರ್ಕೆಟ್ಗಳಲ್ಲಿ ಹಾಗೆ ಅತ್ಯಂತ ಫ್ರೆಂಡ್ಲಿ ಮಾರ್ಕೆಟ್ಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ಬನ್ನಿ ಇವತ್ತಿನ ಅತ್ಯದ್ಭುತವಾದ ವಿಡಿಯೋನ ಶುರು ಮಾಡುವ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಮತ್ತೆ ನಿಮ್ಮ ಮುಂದೆ ಅಫ್ಘಾನಿಸ್ತಾನದ ರಾಜಧಾನಿಯಾದ ಕಾಬೂಲ್ ನಗರದಲ್ಲಿ ಹೋಟೆಲಿಂದ ಶಿಫ್ಟ್ ಆಗಿಬಿಟ್ವಿ. ಹೋಟೆಲಿಂದ ಸ್ನೇಹಿತರ ಮನೆಗೆ ಬಂದಿದ್ದೀವಿ. ಸ್ನೇಹಿತರ ಮನೆ ಇವರೇ ನಮ್ಮ ಫ್ರೆಂಡು. ಇನ್ನೊಬ್ರು ಇದ್ದಾರೆ ಡಾಕ್ಟರ್ ಸಾಬು, ಇಲ್ಲಿಯ ಬಾಸು. ಅವರನ್ನು ನಿಮಗೆ ತೋರಿಸ್ತೀನಿ. ಸಖತ್ತಾಗಿತ್ತು. ನೆನ್ನೆ ರಾತ್ರಿ ಅವ್ರು ಸಿಕ್ಕಿದ್ರು ನಮಗೆ. ಅವ್ರನ್ನ ಮಾತಾಡಿಸ್ಕೊಂಡು ಇವತ್ತು ಇಲ್ಲಿ ಉಳ್ಕೊಳಕ್ಕೆ ಹೇಳಿದರು ಅವರು. ಈ ಮನೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಮನೆ ತೋರಿಸ್ತೀನಿ ನೋಡಿ. ಮನೆಯಲ್ಲಿ ಇದು ಮನೆ, ಮೇಲ್ಗಡೆ ಡಾಕ್ಟರ್ ಸಾಬ್ದು ಆಫೀಸ್ ಇದೆ, ಕೆಳಗಡೆ ನಮ್ಗೆ ಉಳ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದರು. ಡಾಕ್ಟರ್ ಸಾಬ್ ಹತ್ರ 17 ಕಂಪ್ನಿ ಇದೆ. ಅವ್ರನ್ನ ಇಂಟರ್ವ್ಯೂ ಮಾಡಿ ಅವ್ರ ಲೈಫ್ ಬಗ್ಗೆ ಹೇಳ್ತೀನಿ. ಅವ್ರಿಗೆ ಪಕ್ಷಿಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ಇಲ್ಲಿ ಎಲ್ಲ ಕಡೆಯೂ ಪಕ್ಷಿಗಳನ್ನು ಸಾಕಿದ್ದಾರೆ. ಅದಾದಮೇಲೆ ಇದು ಅಷ್ಟೇ ನೋಡಿ, ಬೇರೆ ಬೇರೆ ರೀತಿಯ ಪಕ್ಷಿಗಳು, ಕೋಳಿಗಳು, ಇಂಥವಿಲ್ಲ ಅನ್ನಂಗಿಲ್ಲ. ಅಯ್ಯೋ ಇಲ್ಲಿ ನೋಡ್ರಿ, ನಾಟಿ ಕೋಳಿ ಯಾವ ರೇಂಜಿಗೆ ಸಾಕಿದ್ದಾರೆ ಅಂತ ಇವರು. ಅಯ್ಯಯ್ಯಪ್ಪ, ಇಷ್ಟೊಂದು ಇದೇನೆ. ಇಲ್ಲೂ ಅಷ್ಟೇ ಪಾರಿವಾಳಗಳು. ಇಡೀ ಮನೆ ಒಂದು ಮಿನಿ ಝೂ ಅನ್ಬೋದು. ಇದು ಇತ್ತು ಪೀಕಾಕು, ನವಿಲುಗಳು. ನವಿಲು ಅಲ್ಲಿದೆ, ತೋರಿಸ್ತೀನಿ ನೋಡಿ. ಭಾಳ ಪ್ರಶಾಂತವಾದ ವಾತಾವರಣ. ನಮ್ಮ ಅದೃಷ್ಟ ಈ ಥರ ಒಂದು ಜಾಗದಲ್ಲಿ ಉಳ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಿದ್ದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಮುದ್ದಾಗಿದೆ ಪೀಕಾಕು. ಹೆನ್ ಕೂಡ ಇದೆ. ಬಾ 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 ಬಾ. ಅಯ್ಯೋ ಎದುರ್ಕೊಂಡು ಓಡ್ತಾ ಇದೆ ಎಲ್ಲ. ಸಖತ್ತಾಗಿದೆ. ಸೊ ಇವತ್ತು ಕಾಬೂಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇವಾಗ ಆಚೆ ಹೋಗ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ತಿಂಡಿ, ಅದಾದಮೇಲೆ ಇಲ್ಲಿಯ ಲೋಕಲ್ ಉಡುಪನ್ನು ಹಾಕೋತೀವಿ, ಅಂದರೆ ಹೊಲಿಸ್ಕೊಂಡ ನಂತರ ಇನ್ನು ಸಾಕಷ್ಟು ವಿಷಯಗಳು ಕಾಬೂಲ್ ನಗರದ ಬಗ್ಗೆ, ಹಿಂದೆಂದೂ ನೋಡಿರದ ವಿಷಯಗಳು, ಜಾಗಗಳು ಇವತ್ತಿನ ಸಂಚಿಕೆಯಲ್ಲಿ. ಸ್ಟೇ ಟ್ಯೂನ್ಡ್. ಕೋಳಿಗಳೆಲ್ಲ ಆಚೆ ಬಂದ್ಬಿಡ್ತು. ಆ ಕೋಳಿಗಳನ್ನ ಗೂಡ್ಗೆ ಹಾಕೋದಕ್ಕೆ ಬ್ರದರು ಹರಸಾಹಸ ಮಾಡ್ತಾ ಇದ್ದಾರೆ. ನೋಡಿ ಹೆಂಗೆ ಸೆಕ್ಯೂರಿಟಿ ಮಾಡಿದ್ದಾರೆ. ಎಲ್ಲ ಕಡೆ ಬೇಲಿ, ಹೈಗೋಡೆ. ಇದು ಮನೆಯ ಗೇಟಿಂದ ಆಚೆ ಬರ್ತಿದ್ದಂಗೆ ಈ ರೀತಿ ಒಂದು ನೋಟ. ನಮ್ಮ ಕಾರನ್ನು ಇಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲೆಲ್ಲ ಡ್ರೈನೇಜ್ ಸಿಸ್ಟಮ್ ಅಷ್ಟು ಚೆನ್ನಾಗಿಲ್ಲ. ಎಲ್ಲ ಹಿಂಗೆ ದಾರಿಯಲ್ಲೇ ಹರಿದು ಬಿಟ್ಬಿಡ್ತಾರೆ. ಇಲ್ಲೆಲ್ಲ ಡ್ರೈನೇಜ್ ಸಿಸ್ಟಮ್ ಅಷ್ಟು ಚೆನ್ನಾಗಿಲ್ಲ, ದಾರಿಯಲ್ಲೇ ಹರಿದು ಬಿಟ್ಬಿಡ್ತಾರೆ. ಭಾಳ ಆರೋಗ್ಯಕ್ಕೆ ಹಾನಿಕರ. ಬಟ್ ಏನು ಮಾಡೋಕ್ಕಾಗಲ್ಲ. ಮೇ ಬಿ ಮುಂದಿನ ದಿವಸಗಳಲ್ಲಿ ಬೆಟರ್ ಅಫ್ಘಾನಿಸ್ತಾನವನ್ನು ನೋಡ್ಬೋದೇನೋ. ಈ ಏರಿಯಾ ತುಂಬ ಹೈ ಎಂಡ್ ಏರಿಯಾ ನೋಡಿ. ಅಪಾರ್ಟ್ಮೆಂಟೆಲ್ಲ ಇದೆ ಇವಾಗ. ಅಂಥ ಹೈ ಎಂಡ್ ಏರಿಯಾಲೂ ಕೂಡ ಈ ರೀತಿ ಡ್ರೈನೇಜ್ ಸಿಸ್ಟಮ್ ನೋಡೋದು ವಿಷಾದನೀಯ ನಮ್ಮ ಪ್ರಕಾರ. ಬಟ್ ನಮ್ಮ ರಾಜ್ಯದ ಕೆಲವು ಭಾಗಗಳಲ್ಲಿ ಕೂಡ ಈ ಥರ ನೋಡ್ಬೋದಲ್ಲ ಇವತ್ತಿಗೂ. ಈಗಷ್ಟೇ ಶಾಲಾ ಮಕ್ಕಳನ್ನೆಲ್ಲ ಶಾಲೆಗೆ ಹೋಗೋದನ್ನು ನೋಡಿದೆ. ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಮುದ್ದಾಗಿ ಡ್ರೆಸ್ ಮಾಡಿಕೊಂಡು ಶಾಲೆಯ ಯೂನಿಫಾರ್ಮಲ್ಲಿ ಹೋಗ್ತಾಯಿದ್ರು. ಇವಾಗ ಬಿಳಿ ವಸ್ತ್ರಗಳನ್ನು ಈ ದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ. ಯಾಕೆಂದರೆ
ತಾಲಿಬಾನ್ ಇವಾಗೇನು ರನ್ನಿಂಗ್ ಗೌರ್ಮೆಂಟ್ ಇದ್ದಾರೆ ಅವರ ಒಂದು ಬಾವುಟ, ಬಿಳಿ ಬಾವುಟದ ಮೇಲೆ ಆ ಒಂದು ಅಕ್ಷರಗಳಿರೋದ್ರಿಂದ ಮುಂಚೆ ಎಲ್ಲರೂ ಬಿಳಿ ವಸ್ತ್ರಗಳನ್ನು ಧರಿಸ್ತಾ ಇದ್ದಾರಂತೆ. ಇವಾಗ ಬಿಳಿಯ ವಸ್ತ್ರವನ್ನು ಬ್ಯಾನ್ ಮಾಡಲಾಗಿದೆ. ಕಪ್ಪು ಅಥವಾ ನೀಲಿಯನ್ನು ಶಾಲಾ ಯೂನಿಫಾರ್ಮ್ಗೆ ಅಥವಾ ಬೇರೆ ಬೇರೆ ಯೂನಿಫಾರ್ಮ್ಗೆ ಬಳಕೆ ಮಾಡಲಾಗ್ತದೆ. ಹೆಣ್ಮಕ್ಳಿಗೆ ಕೇವಲ 6ನೇ ಕ್ಲಾಸ್ವರೆಗೂ ಮಾತ್ರ ಹೆಣ್ಮಕ್ಳು ಶಾಲೆಗೆ ಹೋಗ್ಬೋದು. ಅದಾದಮೇಲೆ ನೀವು ಹೋಗೋಕ್ಕೆ ನಿಮಗೆ ಅವಕಾಶ ಇಲ್ಲ. ಈ ರೀತಿಯ ರೂಲ್ಸು ಇಲ್ಲಿದೆ. ಸೊ ನೀವು ಅಫ್ಘಾನಿಸ್ತಾನದಿಂದ ಹುಟ್ಟಿದರೆ ಹೆಣ್ಮಗುವಾಗಿ 6ನೇ ಕ್ಲಾಸ್ ನಂತರ ಇವತ್ತು ಶಾಲೆಗೆ ಹೋಗೋಕ್ಕಾಗೋದೇ ಇಲ್ಲ. ಬಟ್ ಆಗೋದೇ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ, ಯಾಕೆಂದರೆ ಪ್ರೈವೇಟ್ ಟ್ಯೂಷನ್ಸ್ ಅಥವಾ ಪ್ರೈವೇಟ್ ಶಾಲೆಗಳು ಸಾಕಷ್ಟು ಇದೆಯಂತೆ. ಅಂದರೆ ಅದು ಗೊತ್ತಿಲ್ದಂಗೆ ನಡೆಯುತ್ತಂತೆ, ಅಂದರೆ ಗೊತ್ತಿಲ್ದಂಗೆ ನಡೆಯುತ್ತಂತೆ. ಅಲ್ಲಿ ನಿಮಗೆ ಅವಕಾಶ ಇದೆ ಹೆಣ್ಮಕ್ಳಿಗೆ ಮುಂದೆನೂ ಕೂಡ ಓದೋದಕ್ಕೆ. ಸೊ ರೂಲ್ಸು ಕೆಲವ್ರಿಗೆ ಮಾತ್ರ ಅಥವಾ ರೂಲ್ಸು ಬಡವ್ರಿಗೆ ಮಾತ್ರ ಅನ್ನೋದು ಈ ದೇಶದಲ್ಲೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ನೋಡಿ ಇವನು ಚೋಟು ಹುಡುಗ ಎಷ್ಟು ಚೆನ್ನಾಗಿ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ಆಟೋ, ನೀರು ತೊಗೊಂಬರೋ ಆಟೋ, ಮನೆಗೆ ನೀರು ಸಪ್ಲೈ ಕೊಡುವಂಥ ಆಟೋ. ನೋಡಿ ಹೆಂಗಿದೆ ಇವ್ರ ಆಟೋ. ಪಾನಿ ದೇತೇವು ಗರ್ ಹೆಂಗಿದೆ ನೋಡ್ರಿ ಇವ್ರ ಗಾಡಿ. ಈಜಿಪ್ಟು ಮತ್ತು ಪಾಕಿಸ್ತಾನಲ್ಲಿ ಕೂಡ ಇದೇ ಥರ ನೋಡಿದ್ವಿ. ಫುಲ್ಲು ಹೆಡ್ಲೈಟೆಲ್ಲ ಹಾಕ್ಕೊಂಡು ಜೋರಾಗಿ ಮಾಡ್ತಾರೆ. ವಾಟ್ ಈಸ್ ಯುವರ್ ನೇಮ್? ಲತೀಫ್. ಬಹುತ್ ಬಡಿಯಾ. ಎಷ್ಟು ಮುಗ್ಧವಾಗಿರ್ತಾರೆ ನೋಡಿ ಜನಗಳೆಲ್ಲ. ಫಿಲಿಪೀನ್ಸು, ಹಾಂಗ್ಕಾಂಗು ಮತ್ತೆ ಮಕಾವು 3 ಅದ್ಭುತ ತಾಣಗಳು ಒಂದೇ ಟ್ರಿಪ್ನಲ್ಲ. ಹೌದು ರೀ, ವೇ ಟು ವರ್ಲ್ಡ್ ಇಂದ ಸೂಪರ್ ಸ್ಪೆಷಲ್ ಆಫರು. ಮೊದಲು ಫಿಲಿಪೀನ್ಸ್ ಓಸ್ಲೋಬ್ನಲ್ಲಿ ವೇಲ್ ಶಾರ್ಕ್ ಜೊತೆಗೆ ಸ್ವಿಮ್ ಮಾಡಿ, ಕವಾಸಾನ್ ಫಾಲ್ಸ್ನಲ್ಲಿ ಮಸ್ತ್ ಮಜಾ ಮಾಡಿ, ಆಮೇಲೆ ಮೋವಾಲ್ ಬೋಲ್ನ ಫೇಮಸ್ ಸಾರ್ಡಿನ್ ರನ್ನ ನೋಡಿ. ಅಷ್ಟೇ ಅಲ್ಲ, ಬೊರಾಕೆ ವೈಟ್ ಬೀಚ್ನಲ್ಲಿ ಸನ್ಸೆಟ್ ನೋಡ್ತಾ ಅಲ್ಲಿನ ಲೈಟ್ ಲೈಫ್ನ ಎಂಜಾಯ್ ಮಾಡ್ತಾ ಇದ್ರೆ ಆಹಾ ಸ್ವರ್ಗ. ನೆಕ್ಸ್ಟ್ ಹಾಂಗ್ಕಾಂಗು ವಿಕ್ಟೋರಿಯಾ ಪಿಕ್ ಮೇಲಿಂದ ಪೂರ ಸಿಟಿ ವ್ಯೂ ನೋಡಿ, ಜೊತೆಗೆ ಸಿಂಫನಿ ಆಫ್ ಲೈಟ್ಸ್ನ ಕ್ರೂಸ್ನಲ್ಲಿ ಆನಂದಿಸಿ. ಕೊನೆಗೆ ಮಕಾವು ಅಲ್ಲಿಂದ ಹಿಸ್ಟಾರಿಕ್ ಸೆನಾಡೋ ಸ್ಕ್ವೇರ್ನಲ್ಲಿ ವಾಕ್ ಮಾಡಿ ಫೇಮಸ್ ಸೇಂಟ್ ಪಾಲ್ ಚರ್ಚ್ನ ಅವಶೇಷಗಳನ್ನು ನೋಡಿ ಹಿಸ್ಟ್ರಿನ ಅರ್ಥ ಮಾಡ್ಕೊಳ್ಳಿ. ಒಟ್ಟು 9 ದಿವಸ 4 ಸ್ಟಾರ್ ಹೋಟೆಲ್ ಫೆಸಿಲಿಟಿ ಜನವರಿ 8ರಿಂದ ಶುರು. ಮಿಸ್ ಮಾಡ್ಕೋಬೇಡಿ. ವೇ ಟು ವರ್ಲ್ಡ್ ಜೊತೆಗೆ ಈಗಲೇ ಬುಕ್ ಮಾಡಿ. ಕರುನಾಡಿನ ಅಚ್ಚುಮೆಚ್ಚಿನ ಪ್ರವಾಸ ಕಂಪನಿ ವೇ ಟು ವರ್ಲ್ಡ್. ನೋಡಿ ಕಬ್ರಿಸ್ತಾನ, ಸತ್ತವ್ರನ್ನ ಹೂಳುವಂತಹ ಜಾಗ. ವಾವ್, ಎಷ್ಟು ಸುಂದರವಾದ ಮಸೀದಿ ನೋಡಿ. ಪೋರ್ಷನಲ್ಲಿ ಬೆಟ್ಟ ಗುಡ್ಡಗಳ ಮೇಲೆ ಏನು ಮನೆ ನೋಡ್ತಾ ಇದ್ದೀರಾ, ಯಾವ ಮನೆಗಳಿಗೂ ರೋಡ್ ಇಲ್ವಂತೆ, ನಡ್ಕೊಂಡು ಹೋಗ್ಬೇಕಂತೆ. ಇಮ್ಯಾಜಿನ್ ಮಾಡಿ, ಅಲ್ಲಿ ಮೇಲೆ ಟಾಪಲ್ಲಿರೋ ಮನೆ ಕತೆ ಏನಾಗಬೇಕು ಅಂತ. ನೋಡೋಕ್ಕೇನೋ ವ್ಯೂ ಚೆನ್ನಾಗಿರುತ್ತೆ, ಆದರೆ ನಡ್ಕೊಂಡು ಬರೋದು ವಾಪಸ್ ಹೋಗೋದು ಅಯ್ಯಯ್ಯಪ್ಪ. ಎಷ್ಟೊಂದು ಮನೆಗಳನ್ನ ಇದೇ ರೀತಿ ನೋಡ್ಬೋದು ನೀವು ಕಾಬೂಲಲ್ಲಿ. ಇಲ್ಲಿಯ ಮಾಸ್ಕಲ್ಲಿರುವಂತಹ ಫೋಟೋಗ್ರಾಫರು, ಇವ್ರ ಹತ್ರ ಯಾವ ಕ್ಯಾಮರಾ ಇದೆ? ನಿಕಾನ್ ಕೆನಾನ್ 80D. ಕೆನಾನ್ 80D. ಇವರು 12 ವರ್ಷದ ಹುಡುಗ ಆಗಿದ್ದಾಗ ಅವಾಗಿಂದನೂ ಫೋಟೋಗ್ರಫಿ ಮಾಡ್ತಾ ಇರಂತೆ. ಈಗ ಇವ್ರಿಗೆ 42 ವರ್ಷ ಅಂತೆ. ನಾನು ಕೇಳಿದೆ ಎಷ್ಟು ವರ್ಷದಿಂದ ಮಾಡ್ತಾಯಿಲ್ಲ ಅಂದರೆ 30 ವರ್ಷದಿಂದ ಫೋಟೋಗ್ರಫಿ ಮಾಡ್ತಾಯಿದ್ದೀನಿ ಅಂದರು. ನಂಗೆ ಆಶ್ಚರ್ಯ ಆಯಿತು. ಅಂದರೆ ನೋಡಿ, ಕೆಲವು ದೇಶಗಳಲ್ಲಿ ನೀವು ಏನೇ ಮಾಡಿ ಮುಂದೆ ಹೋಗೋಕ್ಕೆ ಆಗಲ್ಲ, ಅದರ ಆಪರ್ಚುನಿಟೀಸ್ ಇರಲ್ಲ. ಇವಾಗ ನಮ್ಮ ದೇಶದಲ್ಲಿ ನೀವು ಸ್ಟ್ರೀಟ್ ಫೋಟೋಗ್ರಾಫರ್ ಆಗಿ ಶುರು ಮಾಡಿ ಸಿನಿಮಾ ಕ್ಯಾಮ್ರಾಮ್ಯಾನ್ ಆಗ್ಬೋದು, ಆದರೆ ಇನ್ನೊಂದೇನೋ ಆಗ್ಬೋದು, ಮತ್ತೊಂದೇನೋ ಆಗ್ಬೋದು. ಆದರೆ ಈ ದೇಶದಲ್ಲಿ ಆ ಥರ ಆಪರ್ಚುನಿಟಿನೇ ಇಲ್ಲ. ಇವರು ಫೋಟೋಗ್ರಾಫರಾಗಿ ಒಂದು ಕ್ಯಾಮ್ರಾ ಕೈಯಲ್ಲಿರೋದೇ ಒಂದು ಬಹಳ ಆಶ್ಚರ್ಯಕರವಾದ ವಿಚಾರ. ಬಹಳ ಕಮ್ಮಿ ಜನಗಳ ಕೈಲಿ ಈ ಥರ ಒಂದು ಉತ್ತಮವಾದ ಕ್ಯಾಮ್ರಾವನ್ನು ನೀವು ನೋಡ್ಬೋದು. ಐ ವಿಶ್ ಯು ದ ಬೆಸ್ಟ್ ಬ್ರದರ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಫಾರ್ ಯು. ನಾವು ಇವಾಗ ಮಾಸ್ಕಿಂದ ಹೊರಗೆ ಬಂದು ಟೀ ಕುಡಿತಾ ಇದ್ದೀವಿ. ಇದು ಬಹಳ ಅದ್ಭುತವಾದ ಒಂದು ಟೀ ಶಾಪು, ರೋಡ್ ಸೈಡಲ್ಲಿರುವಂತಹ ಟೀ ಶಾಪು. ನಾವು ಶೂಟಿಂಗ್ ಮಾಡಬೇಕಾದ್ರೆ ಎಷ್ಟು ಜನ ಬಂದು ಸೇರ್ಕೊಂಡಿದ್ದಾರೆ ನಮ್ಮನ್ನು ನೋಡೋದಕ್ಕೆ ಅಂತ ಒಂದ್ಸಲಿ ನೋಡಿ. ಚಾಚಾ ಇವಾಗಷ್ಟೇ ಟೀ ಕೊಟ್ಟರು. ಟೀ ಜೊತೆಗೆ ಬಾಯಿ ಒಳಗೆ ಇಟ್ಕೊಳ್ಳೋದಕ್ಕೆ ನಿಂಬೆ ಹುಳಿ ಕೊಟ್ಟರು. ಇದು ಟೀ ಶಾಪ್ದು ಒಂದು ಮಾಹೋಲು. ಇದರೊಳಗೆ ಬಿಸಿನೀರನ್ನ ಕಾಯಿಸ್ತಾರೆ ಈ ಒಂದು ಟ್ಯಾಂಕರಲ್ಲಿ. ಕೊತ್ತ ಕುದೀತಾ ಇರುತ್ತೆ. ಇದು ಸೌದೆ ಒಲೆಯಲ್ಲಿ ಮಾಡುವಂತಹ ಟೀ. ಇಲ್ಲಿ ಇನ್ನೊಂದು ಬಹಳ ವಿಶೇಷವಾದ ವಿಷಯ ಏನಪ್ಪ ಅಂದರೆ, ಇದು ಒಂದು ರೀತಿಯ ಟೀ ಪುಡಿ, ಇದು ಇನ್ನೊಂದು ರೀತಿಯ ಟೀ ಪುಡಿ. ಇದರೊಳಗೆ ದುಡ್ಡು ಕೂಡ ಇದೆ. ಈಗ ನಾವು ದುಡ್ಡು ಕೊಟ್ಟರೆ ನೋಡಿ, ದುಡ್ಡು ಕೊಟ್ಟರು ಇದರೊಳಗೆ ಹಾಕೋದು. ಟೀ ಪುಡಿನೂ ಇಲ್ಲೇ ಇದೆ. ಈಗ ನೋಡಿ, ದೊಡ್ಡ ಒಂದು ಕಪ್ಪು ಟೀ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿ ನೀರನ್ನು ಆ ಟೀ ಒಳಗೆ ಹಾಕ್ಕೊಡ್ತಾರೆ. ಇವರಿಬ್ಬರೂ ಟೀ ಮೇಕರ್ಸು. ವಾವ್, ಇದನ್ನು ಮುಚ್ಚಿ ಕೊಡ್ತಾರೆ, ಕೆಲಸ ಮುಗೀತು. ಇಲ್ಲಿ ಬೇರೆ ಬೇರೆ ಥರವಾದ ವಿಧವಾದ ಸೈಜಸ್ ಆಫ್ ಪಾತ್ರೆಗಳಿದೆ. ತುಂಬ ಜಾಸ್ತಿ ಜನ ಇದ್ದರೆ ಈ ಥರ ಪಾತ್ರೆ,
ಒಬ್ಬರು ಇಬ್ಬರು ಇದ್ದರೆ ಈ ಥರ ಪಾತ್ರೆ, ಒಂದು 4 ಜನ ಇದ್ದರೆ ಈ ಥರ ಪಾತ್ರೆ, ಆಚೆ ಕಡೆ ಪಾರ್ಸಲ್ ತೊಗೊಳಬೇಕು ಅಂದರೆ ಈ ಥರ ಪಾತ್ರೆ. ಸೊ ಇವೆಲ್ಲ ಪಾತ್ರೆಗಳು ಜೋಡಿಸಿರೋ ಜಾಗ. ನೋಡಿ ನಮ್ಮ ಸ್ನೇಹಿತರ ಅಂಕಲ್ ಇವರು. ವಾಟ್ ಈಸ್ ಯುವರ್ ನೇಮ್ ಸರ್? ಅಬ್ದುಲ್ ರಶೀದ್ ಅಂದ್ಬಿಟ್ಟು. ಇವರು ಮಾಸ್ಕ್ ಆಚೆ ಕಡೆ ಒಂದು ಪ್ರಾವಿಷನ್ ಸ್ಟೋರ್ನ ಇಟ್ಕೊಂಡಿದ್ದಾರೆ. ಈ ಆಪ್ಕ ದುಕಾನೇನಾ? ಸೊ ಎಷ್ಟು ಚೆನ್ನಾಗಿದೆ ಅಂಗಡಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಹೆಂಗಿದೆ ಅಂತ ಇವ್ರ ಅಂಗಡಿ, ಒಂದು ಚಿಕ್ಕ ಪ್ರಾವಿಷನ್ ಅಂಗಡಿ. ಎಷ್ಟು ರೀತಿಯ ಸ್ನ್ಯಾಕ್ಸ್ನ ಜೋಡಿಸಿದ್ದಾರೆ ಅಂತ. ಯಾ ಇಲ್ಲಿ ನೋಡಿ ಪುರಿ ಉಂಡೆ ಕೂಡ ಜೋಡಿಸಿದ್ದಾರೆ. ಮತ್ತೆ ಎಲ್ಲ ಇದೆ ರೀ, ಖರ್ಜೂರ, ಕಡಲೆ, ಚಾಕ್ಲೇಟ್. ಅಫ್ಘಾನಿಸ್ತಾನದ ಒಂದು ನಾರ್ಮಲ್ ಪ್ರಾವಿಷನ್ ಸ್ಟೋರಲ್ಲಿ ಸ್ನಿಕರ್ ಸಿಗುತ್ತೆ, ಯೋಚನೆ ಮಾಡಿ. ಎಲ್ಲ ಸಿಗ್ತಾ ಇದೆ ಇಲ್ಲಿ. ಜಾಮೂನ್ ಇದೆ. ಒಂದು ಪೆಟ್ಟಿ ಅಂಗಡಿ ಥರ ಇದು. ಟೆನ್ನಿಸ್ ಬಾಲ್ ಇದೆ, ಕ್ರಿಕೆಟ್ ಫೇಮಸ್ ಅಲ್ವ ಇಲ್ಲಿ. ಒಳಗೆ ಬಂದರೆ ಇವರ ಅಂಗಡಿ ಇದು. ಎಲ್ಲ ಇಟ್ಟಿದ್ದಾರೆ. ಸ್ಟೇಷನರಿ, पेन, पेंसिल, सब कुछ है आपके पास. लाइटर. बहुत अच्छा दुकान है आपका. ವೆರಿ ಗುಡ್ ದುಕಾನ್. ಫ್ರಿಡ್ಜ್ ಇದೆ, ಫ್ರೀಸರ್ ಇದೆ. ಮತ್ತು ಇದು ಸನ್ಫ್ಲವರ್, ಸೂರ್ಯಕಾಂತಿ ಬೀಜಗಳನ್ನ ಇವು ತುಂಬ ತಿಂತಾರಲ್ಲ, ಅದನ್ನ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಂಗಡಿ. बहुत अच्छा ಶಾಪ್ है आपका. ನೋಡಿ ಎಷ್ಟು ವೆರೈಟಿ. ಕ್ರೀಮ್ ಪಫು, ಕೇಕು, ಯಪ್ಪ ತುಂಬಾ ಐಟಮ್ ಇಟ್ಟಿದ್ದಾರೆ. ಬೆಳಗ್ಗೆ ಬೈಕನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ನೀರು ಹಾಕ್ಬಿಟ್ಟು. ಹೋಂಡಾ ಬೈಕು, CG 125 ಅಂತ ಬೈಕ್ ಹೆಸರು. ಚೆನ್ನಾಗಿದೆ ಬೈಕು. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲಿ ತರಕಾರಿ ಅಂಗಡಿ. ಮನೆಗೆ ಹೋಗಿ ತರಕಾರಿ ಕೊಡುವಂತಹ ಗಾಡಿ. ಒಂದು ಸಿಂಗಲ್ ಚಕ್ರ ಇರುತ್ತೆ. ಇದನ್ನ ಮನೆಗೆ ತೊಗೊಂಡೋಗ್ತಾ ಇದ್ರು. ಇಲ್ಲಿ ನೋಡಿ ಟೊಮ್ಯಾಟೊ ಮತ್ತು ಇನ್ನೂ ಏನೋ ಈರುಳ್ಳಿ ಪ್ರತಿಯೊಂದು ಇಟ್ಕೊಂಡಿದ್ದಾರೆ. Polak, sabzi Polak, koza Polak, watani Polak, gandana, toza gandana, dasti darapa. Jak dasta, sabzi Polak, darapa. Polak. ಓ ಯಾ, ಓಕೆ. ಕಡೆ ಏನು ನೋಡ್ತಾ ಇದ್ದೀರಾ, ಇಡೀ ಅಫ್ಘಾನಿಸ್ತಾನದ ಟೆಲಿಕಮ್ಯುನಿಕೇಷನ್ ಮೇನ್ ಬ್ರಾಂಚು, ಟೆಲಿಕಮ್ಯುನಿಕೇಷನ್ ಮಿನಿಸ್ಟ್ರಿ ಮತ್ತು ಎಲ್ಲ ರೀತಿಯ ಕಮ್ಯುನಿಕೇಷನ್ಸು ಇದೇ ಜಾಗದಿಂದನೇ ನಡೆಯೋದು. ಆ ಒಂದು ಬಿಲ್ಡಿಂಗ್ನ ಪಾಸ್ ಆಗ್ತಾ ಇದ್ದೀವಿ. ಪಾಕಿಸ್ತಾನದಲ್ಲಿ ಮುಂಚೆ ಇಂಟರ್ನೆಟ್ ಅನ್ನೋದೇ ಇರಲಿಲ್ಲ, ಇವಾಗ ಇಂಟರ್ನೆಟ್ ಬಂದಿದೆ. ಇಲ್ಲಿ ನೋಡಿ ಪುಟ್ಟ ಹುಡುಗಿ ಟೊಮೆಟೊ ಮಾಡ್ತಾ ಇದ್ದಾಳೆ. ಇವಾಗ ಅಫ್ಘಾನ್ ವೈರ್ಲೆಸ್ ಅನ್ನೋ ಆಫೀಸಿಗೆ ಬಂದಿದ್ದೀವಿ. ಇಲ್ಲಿ ಚೆನ್ನಾಗಿ ಸಿಗುತ್ತಂತೆ ಇಂಟರ್ನೆಟ್ಟು. ಚೆನ್ನಾಗಿ ಅಂದರೆ 15 Mbps ಮ್ಯಾಕ್ಸಿಮಮ್ಮು. ತುಂಬ ಕಷ್ಟ ಅಂದರೆ ಡೆವಲಪ್ ಆಗಬೇಕು. ಇನ್ನೂ 4G ಮಾತ್ರ ಇರೋದು, 5G ಇಲ್ಲ. ಆದರೂ ಇರೋದ್ರಲ್ಲೇ ಮ್ಯಾನೇಜ್ ಮಾಡಬೇಕು, ಇನ್ನೇನು ಮಾಡೋದು. ಕಂಪ್ನಿ ಹೆಸರು ಅಫ್ಘಾನ್ ವೈರ್ಲೆಸ್. ಹಾಗೆ ರೋಷನ್ ಅನ್ನೋ ಒಂದು ಕಂಪ್ನಿ ಕೂಡ ಇದೆ, ರೋಷನ್. ಬಟ್ ಅಫ್ಘಾನ್ ವೈರ್ಲೆಸ್ ಬೆಟರ್ ಅಂತ ಹೇಳಿದ್ರು ಎಲ್ಲರೂ. ಇದು ಇಡೀ ಊರೇ ಮಾರ್ಕೆಟ್ ಆಗಿ ಗೊತ್ತಾಗ್ತಾ ಇಲ್ಲ ಗುರು. ಕಾಬೂಲ್ ನಗರ ಎಷ್ಟು ಮಟ್ಟಕ್ಕೆ ಬ್ಯುಸಿ ಅಂದರೆ ನೀವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಗಾಡಿಗಳು, ಆ ಕಡೆ ಈ ಕಡೆ ಮಾರಾಟಗಾರರು. ಅರ್ಧ ರೋಡ್, ಮುಕ್ಕಾಲ್ ರೋಡು ಮಾರಾಟಗಾರರೇ ಫುಲ್ ತೊಗೊಂಡ್ಬಿಟ್ಟಿದ್ದಾರೆ. ಅದ್ರ ಮಧ್ಯ ಕಾರ್ಗಳು. ತಲೆ ಕೆಟ್ಟು ಹುಚ್ಚರ ಬಿಡಬೇಕು. ಎಲ್ಲ ಕಡೆನೂ ಜನಗಳು. ಒಟ್ಟು ಈ ಒಂದು ಜಾಗದಲ್ಲಿ ಇರೋದು 65 ಲಕ್ಷ ಜನಗಳು. ಇಷ್ಟು ಚಿಕ್ಕ ಒಂದು ಊರಿನಲ್ಲಿ 65 ಲಕ್ಷ ಜನ ಇದ್ರೆ ಏನಾಗ್ಬೋದು. ನಮ್ಮ ಬೆಂಗಳೂರಿಗಿಂತ ಜಾಸ್ತಿ ಟ್ರಾಫಿಕ್ ಇದೆ ಇಲ್ಲಿ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ರೋಡ್ಸ್ ಪ್ಲಾನಿಂಗ್ ಆಗಿಲ್ಲ, ಅಥವಾ ಯಾವುದೇ ರೀತಿಯ ಟೌನ್ ಪ್ಲಾನಿಂಗ್ ಇಲ್ಲ. ಇವಾಗಷ್ಟೇ ಹೊಸ ಸರ್ಕಾರ ಬಂದಿದೆ, ಎಲ್ಲ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಪ್ರಾಂತ್ಯಗಳಿಂದ ಎಲ್ಲರೂ ಕಾಬೂಲ್ ನಗರಕ್ಕೆ ಬರ್ತಾರೆ. ಬಂದ್ಬಿಟ್ಟು ತಮ್ಮ ತಮ್ಮ ವಸ್ತುಗಳು, ಅದು ಏನು ಹಣ್ಣಾಗ್ಬೋದು, ಹಂಪಲಾಗ್ಬೋದು, ವಸ್ತುಗಳಾಗ್ಬೋದು, ಇಲ್ಲಿ ಮಾರಾಟ ಮಾಡ್ತಾರೆ. ಅದಕ್ಕೋಸ್ಕರ ಈ ಕಾಬೂಲ್ ನಗರ ಇಷ್ಟೊಂದು ಬ್ಯುಸಿ. ಅವರು ಸ್ಪೆಷಲ್ ಅಂಗೂರ್, ದ್ರಾಕ್ಷಿಯನ್ನ ತಿನ್ಬೇಕಂತೆ ನಾನು. ನೋಡಿ ಇಲ್ಲಿ ಹೆಂಗಿದೆ ಅಂತ. ಫ್ರೆಶ್ ಗ್ರೇಪ್ಸು. ಕಲರು ಒಂಥರ ಬಹಳ ವಿಶೇಷವಾಗಿದೆ ಅಂತ ಅನಿಸ್ತಾ ಇಲ್ವ ನಿಮಗೆ? ಸಕ್ಕತ್ತಾಗಿದೆ. ಇವಾಗ ಇದರಿಂದನೇ ತಿನ್ಬೇಕಂತೆ ನಾನು. द्राक्षिना सक्रेना ಗೊತ್ತಾಗ್ತಾ ಇಲ್ಲ. इतना स्वीट, इतना मीठा. यू इस पे मेडिसिन लगाते हो? नहीं, ये इसमें नहीं होता है, दूसरे में होता है. वो छोटा वाला दाने ये असली है. ये असली है. ಸೊ ಇದರಲ್ಲಿ ಏನೂ होता है. ಮೆಡಿಸಿನ್ ಹಾಕಿಲ್ವಂತೆ. ಸೊ ಧೈರ್ಯವಾಗಿ ತಿನ್ಬೋದು. ವಾವ್, ಹೆಂಗಿದೆ ಗೊತ್ತಾ? ಸಕ್ಕರೆಯ ಸವಿಪಾಕ ಅಫ್ಘಾನಿಸ್ತಾನಲ್ಲಿ ಸವಿದೆ. ವಾವ್, ನಮ್ಮ ಬ್ರದರು ಟೇಸ್ಟ್ ಮಾಡಿಸಿದ್ದು. ಥ್ಯಾಂಕ್ ಯು. Very much.
ರೋಡ್ ಸೈಡಲ್ಲೇ ಹೇರ್ ಕಟಿಂಗ್ ಶಾಪು. ತಾತನಿಗೆ ಹೇರ್ ಕಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾರೆ ವೆರಿ ಗುಡ್. ಓ ಕಬಾಬ್, ತಲೆ ಮಟನ್ನು ಮಾಡುವಂತಹ ಜಾಗ. ಕಾಲ್ ಸೂಪ್ ನೋಡಿ ಇಲ್ಲಿ, ಕಾಲ್ ಸೂಪ್ ಹೆಂಗ್ ಮಾಡ್ತಾ ಇದ್ದಾರೆ ಅಂತ. ವಾವ್, ಇದು ಬ್ರೈನು, ಇದು ಬೇರೆ ಬೇರೆ ಮಸಾಲೆ, ಇದನ್ನೆಲ್ಲ ಹಾಕಿ ಮೆಣಸಿನ್ಕಾಯಿ ಹಾಕಿ ಕೊಡ್ತಾರೆ. ಇದು ಸೂಪರ್ ಆಗಿರುತ್ತೆ. ನನ್ನ ಪ್ರಕಾರ ಇದನ್ನ ತಿನ್ಬೇಕು ನಾವು. ಇದನ್ನ ಕಾಲ ಪಾಚ ಅಂತ ಕರೀತಾರೆ. ಇನ್ನೊಂದು ತಲೆಕಾಲ್ ಮಟನ್ ಅಂಗಡಿ. ವಾವ್, ಆ ಸೂಪನ್ನ ಅವ್ರು ಹೆಂಗ್ ಹಾಕೊಡ್ತಾರೆ ನೋಡಿ, ಹೆಂಗ್ ಚಚ್ತಾರೆ ನೋಡಿ. ಆ ಸೂಪನ್ನ ನೆನೆಸಿ ಕೊಡ್ತಾ ಇದ್ದಾರೆ. ವೆರಿ ಗುಡ್. ಡ್ರೆಸ್ ನೋಡ್ರಿ ಎಷ್ಟು ಕ್ಯೂಟ್ ಆಗಿದೆ ಅಂತ, ಎಷ್ಟು ಕಲರ್ಫುಲ್ ಆಗಿದೆ. ಪುಟಾಣಿ ಹೆಣ್ಮಕ್ಳು ಡ್ರೆಸ್ಸು ಸಖತ್ ಮುದ್ದಾಗಿದೆ, ತುಂಬಾನೇ ಚೆನ್ನಾಗಿದೆ ಡ್ರೆಸ್ಸು. ಅದ್ರ ಮೇಲೆ ಮಿರರ್ ಎಲ್ಲ ಹಾಕಿದ್ದಾರೆ, ಗಿಲ್ಕಿ ಚಿಣಿಮಿಣಿ, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಇವರೇ ವಿನ್ಯಾಸ ಮಾಡಿರುವಂತಹ ಒಂದು ಡ್ರೆಸ್ಸು. ಇದರ ಹೆಸರು ಗಂಡೆ ಅಫ್ಘಾನಿ. ತಮಿಳ್ ನಹಿ, ಕನ್ನಡ, ಕರ್ನಾಟಕ. ನಾನು ಕರ್ನಾಟಕದಿಂದ ಬಂದಿರೋದು, ಇದು ನಮ್ಮ ಬಾವುಟ. ಸೊ ಇಲ್ಲಿ ನೋಡಿ, ಗಂಡೆ ಅಫ್ಘಾನಿ ಅಂತ ಚಿಕ್ಕ ಮಕ್ಕಳ ಡ್ರೆಸ್ ಇದು. ಎಷ್ಟು ಮುದ್ದಾಗಿದೆ. ಇವರೇ ಇದರ ಡಿಸೈನರು. ಈಗ ಇವರು ಬೇರೆ ದೇಶದಲ್ಲಿ ಇದ್ರೆ ದೊಡ್ಡ ಫ್ಯಾಷನ್ ಡಿಸೈನರ್ ಆಗಿರೋನು, ಬಟ್ ಈ ದೇಶದಲ್ಲಿ ಬೀದಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಸಿಚುವೇಶನ್ ಹಂಗಿದೆ. ಆದ್ರೂ ಇದ್ರ ಡಿಸೈನ್ ನೋಡಿ ಹೆಂಗಿದೆ ಅಂತ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಬಹುತ್ ಅಚ್ಚಾ ಹೈ, ಪಕಡೋ ಇಸ್ಕೋ ಏಕ್ ಬಾರ್, ಹಮ್ ಭಿ ಏಕ್ ಪಕಡೆಂಗೆ. ಬಹುತ್ ಸುಂದರ್ ಹೈ, ಬಹುತ್ ಅಚ್ಚಾ ಲಗಾ. ಹೆಂಗಿದೆ ನೋಡ್ರಿ ಡ್ರೆಸ್ಸು, ವಾವ್. ಸ್ಪೆಷಲ್ ಅಫ್ಘಾನಿಸ್ತಾನ್ ಪೊರ್ಕೆಗಳು ಹೆಂಗಿದೆ ನೋಡ್ರಿ. ಪೊರ್ಕೆಗಳು ಬಹಳ ಡಿಫ್ರೆಂಟ್ ಆದ ಡಿಸೈನು. ಎಷ್ಟು ಇಟ್ಟಿದ್ದಾರೆ ನೋಡಿ, ಎಷ್ಟು ರೀತಿಯ ಪೊರ್ಕೆಗಳು, ಬುಟ್ಟಿಗಳು, ಪ್ರತಿಯೊಂದು ಇಲ್ಲಿ ನೋಡ್ಬೋದು. ಇದು ಪೊರ್ಕೆ, ಇದು ಬುಟ್ಟಿ, ಎಲ್ಲ ಆರ್ಗ್ಯಾನಿಕ್ಕು, ಲೋಕಲ್ ಆಗಿ ಹಳ್ಳಿಗಳಲ್ಲಿ ಮಾಡ್ಕೊಂಬಂದು ಇಲ್ಲಿ ತಂದು ಹಾಕ್ತಾರೆ. ಯಾವುದೇ ರೀತಿ ಪ್ಲಾಸ್ಟಿಕ್ ಬಳಕೆ ಮಾಡಿಲ್ಲ. ಎಲ್ಲ ಇದೇನೋ ಚಿಕ್ಕ ಚಿಕ್ಕ ಸ್ಟ್ರಿಂಗ್ಸ್ ಹಾಕಿದ್ದಾರೆ. ಅದು ಬಿಟ್ಟು ಒಂದೇ ಒಂದು ಕಡೆ ಪ್ಲಾಸ್ಟಿಕ್ ಬಳಕೆ ಮಾಡಿದ್ದಾರೆ. ಇದು ಯಾವುದ್ರದ್ದು ಅಂತ ಗೊತ್ತಾಗ್ತಾ ಇಲ್ಲ. ಯಾವುದ್ರದ್ದು ಹುಲ್ಲಿದು, ಯಾವುದ್ರದ್ದು ಅಂತ ಗೊತ್ತಾಗ್ತಾ ಇಲ್ಲ, ಯಾರಿಗೂ ಗೊತ್ತಿಲ್ಲ, ಕೇಳಿದ್ರು ಹೇಳೋಕ್ಕಾಗಲ್ಲ. ಬಟ್ ಪೊರ್ಕೆ ಅಂಗಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಿಕ್ಕಾಪಟ್ಟೆ ದೊಡ್ಡ ಪೊರ್ಕೆ ಅಂಗಡಿ. ನೋಡಿ ಏನು ಮಾಡ್ತಾ ಇದ್ದಾನೆ ಗೊತ್ತಾ, ಈ ಹುಡುಗ ಮಾರ್ತಾ ಇರೋದು ಸೋಪಿನ ನೀರು, ಒಂಥರ ಜೆಲ್ ಫಾರ್ಮಲ್ ಇದೆ. ಇದನ್ನ ಬಟ್ಟೆ ಉಪಯೋಗಿಸೋದಕ್ಕೆ ಯೂಸ್ ಮಾಡ್ತಾರಂತೆ. ಕಪಡ ಧೋನಿ ಕೇಳಿ. ಓಕೆ ಬಹುತ್ ಬಡಿಯಾ. ಎಷ್ಟು ಮುಗ್ಧ ಮುಖಗಳು ನೋಡಿದ್ರೆ ಖುಷಿ ಆಗುತ್ತೆ. ಕೊಬ್ಬಿದ ಕುರಿಯ ಅಂಗಡಿ ಹೆಂಗಿದೆ ನೋಡಿ, ಕೊಬ್ಬಿದ ಕುರಿಯ ಅಂಗಡಿ. ಈ ಕುರಿ ನೋಡ್ರಿ, ಮಾಂಸಕ್ಕಿಂತ ಜಾಸ್ತಿ ಫ್ಯಾಟ್ ಇದೆ. ಎಷ್ಟು ಫ್ಯಾಟ್ ಇದೆ ನೋಡಿ ಇಲ್ಲಿ, ಈ ಮಟ್ಟದ ಫ್ಯಾಟು. ಎಲ್ಲರೂ ಅನ್ಕೋತಾರೆ ಅಫ್ಘಾನಿಸ್ತಾನಲ್ಲಿ ಬರೀ ಬೀಫ್ ತಿಂತಾರೆ ಅಂತ, ಆದರೆ ಇಲ್ಲಿ ಬೀಫ್ ತಿನ್ನೋದೇ ಇಲ್ಲ ಆಲ್ಮೋಸ್ಟು. ನಾನು ನೋಡಲಿಲ್ಲ ಬೀಫ್ ಅಂಗಡಿ, ಬರೀ ಮಟನ್ ಬಿಟ್ಟರೆ ಚಿಕನ್ನು. ಮಾರ್ಕೆಟ್ ಮಧ್ಯದಲ್ಲಿ ನಮ್ಮ ಇವತ್ತಿನ ಬೆಳಗಿನ ಉಪಹಾರ. ಇಲ್ಲಿನ ಕಷ್ಟಪಡುವ ಕಾರ್ಮಿಕರು ಊಟ ಮಾಡುವಂತಹ ಜಾಗ. ಅದೇ ಜಾಗದಲ್ಲಿ ನಾವುಗಳು ಕೂಡ ಊಟ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಪಕ್ಕಾ ಒಂದು ಲೋಕಲ್ ಅಫ್ಘಾನಿ ಅಂಗಡಿ. ಚಾಚಾ ಇಲ್ಲಿ ಕಬಾಬ್ಗೆ ಬೆಳ್ಳುಳ್ಳಿಯನ್ನು ಬಿಡಿಸ್ತಾ ಇದ್ದಾರೆ. ಕಬಾಬ್ಗೆ ಬೇಕಾಗಿರುವಂತಹ ಕೆಂಡವನ್ನು ಕೂಡ ಹಾಕಿದರೆ ಕಬಾಬ್ ಕೂಡ ರೆಡಿಯಾಗಿದೆ ಬೇಯಿಸೋದಕ್ಕೆ. ಈಗ ಹಂಗೆ ಮೇಲಕ್ಕೆ ಹೋಗೋಣ, ಏನು ತಿಂಡಿ ಸಿಗುತ್ತೆ ನೋಡೋಣ. ಇಲ್ಲಿ ಬೇರೆ ಬೇರೆ ಅಡುಗೆಗಳನ್ನ ಮಾಡಿಟ್ಟಿದ್ದಾರೆ. ಏನೇನಿದೆ? ತರಕಾರಿ, ಆಲೂಗೆಡ್ಡೆ, ಶೋರ್ಬಾ, ಮಟನ್ ಶೋರ್ಬಾ, ಕಾಳು, ಚೆನ್ನ ಕಾಳು, ಚಿಕನ್ನು. ಓಕೆ, ಬಹುತ್ ಬಡಿಯಾ. ಕಾಬುಲಿ ಪುಲಾವ್ ಅಭಿ ಕ್ಲೋಸ್. ಇದು ಕಾಬುಲಿ ಪುಲಾವ್ ಏನಂದ್ರೆ ದಮ್ ಹಾಕಿ ಇಟ್ಟಿದ್ದಾರೆ, ಸಂಪೂರ್ಣವಾಗಿ ಕವರ್ ಮಾಡಿ ಇಟ್ಟಿದ್ದಾರೆ. ಒಂದ್ಸಲಿ ತೆಗೆದ್ರೆ ಅದನ್ನು ಯೂಸ್ ಮಾಡಲೇಬೇಕಾಗತ್ತೆ, ಅದಕ್ಕೋಸ್ಕರ ತೆಗಿತಾ ಇಲ್ಲ. ಯಾವಾಗ ರೆಡಿ ಆಗುತ್ತೋ ಆವಾಗಲೇ ತೆಗೆಯೋದು. ಇನ್ನು ಅರ್ಧ ಗಂಟೆ ಬೇಕಂತೆ ಊಟಕ್ಕೆ ಕೂತ್ಕೊಳ್ಳುವಂತಹ ಜಾಗ. ಬ್ರದರು ಕಾಬುಲಿ ಪುಲಾವನ್ನ ಓಪನ್ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಇದ್ರ ಮೇಲೆ ಭಾರವಾದ ಕಲ್ಲನ್ನ ದಮ್ಮಿನ ಮೂಲಕ ಇಟ್ಟಿದ್ದಾರೆ ನೋಡಿ. ಈಗ ಒಂದೊಂದೇ ಬಟ್ಟೆ, ಕಲ್ಲು, ಏನೇನು ಇಟ್ಟಿದ್ರು ಎಲ್ಲ ತೆಗಿತಾ ಇದ್ದಾರೆ. ನೋಡ್ರಿ ಹೆಂಗಿದೆ ಅಂತ. ಆಗ ಶೆಫ್ ಎಲ್ಲಾದ್ರೂ ಮಿಕ್ಸ್ ಮಾಡ್ತಾರೆ. ಮೇಲ್ಗಡೆ ಲೇಯರ್ಸು, ಕೆಳಗಡೆ ಲೇಯರ್ಸು ಎಲ್ಲಾದ್ರೂ ಮಿಕ್ಸ್ ಮಾಡ್ತಾ ಇದ್ದಾರೆ. ಮಟನ್ ಪೀಸ್ ಎಲ್ಲ ಹೆಂಗ್ ಮಿಕ್ಸ್ ಮಾಡ್ತಾರೆ ನೋಡಿ.
ಒಂದೊಂದು ಲೇಯರಲ್ಲೂ ಒಂದೊಂದಿದೆ. ऊपर राइस डाले हो तो अच्छे से पक जाएगा. ಜಿಡ್ಡು ಮಟನ್ನು ಎಲ್ಲ ಇತ್ತು ಕೆಳಗಡೆ, ಸಂಪೂರ್ಣವಾಗಿ ಎಲ್ಲದನ್ನು ಮಿಕ್ಸ್ ಮಾಡಿದ್ರು ಬ್ರದರು. ನೋಡಿ ಆ ಜಿಡ್ಡು ನೋಡಿ ಹೆಂಗಿದೆ ಅಂತ. ಈ ಜಿಡ್ಡನ್ನು ಹಿಂಗೆ ಹಾಕ್ತಾರಲ್ಲ ಅದ್ರ ಮೇಲೆ ಹಿಂಗೆ ತೆಗೆದು ಹಿಂಗೆ ಹಾಕ್ತಾರೆ. ಇದನ್ನು ಮಿಕ್ಸ್ ಮಾಡಿ ಬಿಸಿ ಬಿಸಿ ಪಲಾವ್ ತಿಂತಾ ಇದ್ರೆ ನೋಡ್ರಿ ಹೆಂಗಿದೆ ಅಂತ. ಹತ್ರ ನೋಡಿ ಆ ಟೆಕ್ಸ್ಚರ್ ನೋಡಿ, ಆ ಕ್ಯಾರೆಟ್ ತುರಿ, ಕಾಬೂಲಿ ಕಡಲೆ, ಆ ಅನ್ನದ ಟೆಕ್ಸ್ಚರು ಪರ್ಫೆಕ್ಟ್ ಶೆಫ್, ಪರ್ಫೆಕ್ಟ್. ಬಟ್ ತಿನ್ನೋ ಅದೃಷ್ಟ ಇಲ್ಲ ನಮಗೆ. ಕಾಬೂಲಿ ಪಲಾವ್ ತಿನ್ನೋ ಅದೃಷ್ಟ ಇರಲಿಲ್ಲ. ಆದರೆ ಊಟದ ಬಿಲ್ ಕೊಟ್ಟು ಇವಾಗ ಹೊರಡ್ತಾ ಇದೀವಿ. ವಾಟ್ ಈಸ್ ಅವರ್ ಫುಡ್ ಬಿಲ್? Like 480, 500. ಅಂದರೆ 500 ರೂಪಾಯಿ ಅಂದರೆ ಸರಿ ಸುಮಾರು ಒಂದು 650ರಿಂದ 675 ರೂಪಾಯಿ ಆಗುತ್ತೆ. ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 1.3 ಇದೆ. ಸೊ ಹೊರಡ್ತಾ ಇದ್ದೀವಿ. ಕುಶೋಮದಿ ತಶಕೋರ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕಷ್ಟಪಟ್ಟು ದುಡಿಯುವಂತಹ ಕಾರ್ಮಿಕರು. ಇವರೆಲ್ಲ ದುಡಿಲಿಲ್ಲ ಅಂದರೆ ನಮಗೆ ನಮ್ಮ ಸಾಮಾನುಗಳು ಎಷ್ಟು ನಾವೆಲ್ಲ ಕಷ್ಟನೇ ಪಡ್ತಾ ಇಲ್ಲ. ನಾವು ನಿಜವಾಗ್ಲೂ ಲೈಫಲ್ಲಿ ಕಷ್ಟಪಡ್ತಾ ಇರೋದು ಕಾರ್ಮಿಕರು. ಭಾರ ಹೊರ್ತಾರೆ, ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೊಗೊಂಬರ್ತಾರೆ. ಇವ್ರುಗಳಿಂದ ನಮ್ಮ ಮನೆಗೆ ದವಸ ಧಾನ್ಯ ಕರೆಕ್ಟ್ ಟೈಮಲ್ಲಿ ಬರುತ್ತೆ. ಅಂದರೆ ನೀವು ಎಷ್ಟೇ ರೋಬೋಟಿಕ್ ಟೆಕ್ನಾಲಜಿ ತಂದ್ರೂ ಒಂದಲ್ಲ ಒಂದು ರೀತಿಯ ಮ್ಯಾನ್ಯುವಲ್ ಲೇಬರ್ ಬೇಕೇ ಬೇಕಾಗತ್ತೆ. ಅದಕ್ಕೆ ಇವರೆಲ್ಲ ಕಾರಣಕರ್ತರು. ಇವರೆಲ್ಲರ ಸೇವೆಗೆ ನಮ್ಮೆಲ್ಲರ ಕಡೆಯಿಂದ ಒಂದು ನಮಸ್ಕಾರಗಳನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಶುಕ್ರಿಯಾ, ಬಾಯ್. ಹಾಂ ಸರ್, ಇಂಡಿಯಾಗೆ ಓದ್ ಬಡಿಯಾ. ಇಂಡಿಯಾ ಅಂದ ತಕ್ಷಣ ಜನಗಳು ನೋಡೋ ದೃಷ್ಟಿನೇ ಬೇರೆ. ಚಿಕ್ಕ ಮಕ್ಕಳು ನೋಡಿ ಹೆಂಗೆ ಬರೋ ಹೊತ್ಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಇದು ಹೆಂಗಿದೆ. ಹಾಂ, ಈ ಜಾಗ ನೋಡಿ ಹೆಂಗಿದೆ ಅಂತ. ಹೆಂಗೆ ಹೊರ್ತಾ ಇದ್ದಾರೆ ನೋಡಿ ಬಾರನ. ಅಯ್ಯೋ, ತುಂಬ ಭಾರ ಇದೆ ಇದು, ತುಂಬಾನೇ ಭಾರ. ಯಪ್ಪ, ಅದನ್ನ ಹೆಂಗೆ ತಳ್ತಾರೋ ನೋಡಿ ಹೆಂಗಿದೆ ಅಂತ. ಇಷ್ಟು ಲೋಡನ್ನು ಹೊತ್ಕೊಂಡು ಹೋಗ್ತಾ ಇದ್ದೀರಲ್ಲ, ವೆರಿ ಗುಡ್. ಅಷ್ಟಾದ್ರೂ ನಗ್ತಾ ಇದ್ದೀರಲ್ಲ, ಇಷ್ಟು ಭಾರ ಹೊತ್ರು. ಸೂಪರ್ ಗುರು. ಕಾರ್ಮಿಕರಿಗೆ ಜೈ. ಬೋಟಿ ಅಂಗಡಿ, ಅಫ್ಘಾನಿಸ್ತಾನದ ಬೋಟಿ ಅಂಗಡಿ. ಕಲರ್ ಪಿಂಕು, ಹಸಿರು, ನೀಲಿ ಎಲ್ಲ ಕಲರ್ ಇದೆ. ಅದಕ್ಕೆ ಮಸಾಲೆ ಉಪ್ಪು ಹಾಕೊಡೋದಕ್ಕೆ ಇಲ್ಲಿ ಇಟ್ಟಿದ್ದಾರೆ. ಬೋಟಿ ಅಂಗಡಿ. ಇಲ್ಲಿ ಪಕ್ಷಿಗಳನ್ನು ಮಾರಲಾಗ್ತಾ ಇದೆ. ವಾವ್, ಸಕ್ಕತ್ತಾಗಿದೆ. ಪಕ್ಷಿಗಳನ್ನ ಮಾರ್ತಾ ಇದ್ದಾರೆ ಅಲ್ಲಿ. ಇದು ರೋಡ್ ಸೈಡ್ ಬಿರಿಯಾನಿ. ಬರ್ಡ್ ಮಾರ್ಕೆಟಲ್ಲಿ ಎಂತೆಂಥ ಪಕ್ಷಿಗಳನ್ನ ಮಾರ್ತಾ ಇದ್ದಾರೆ ಅಂತ. ಅಯ್ಯೋ, ಇದೇನಿದು ಔಲು? ಯಪ್ಪ, ಹಿಂಗಿದೆ ರೀ ಇದು. ನಿದ್ದೆ ಮಾಡ್ತಾ ಇದೆ. ವಾವ್, ಈ ಥರದ್ದು ನೋಡೇ ಇಲ್ಲ ಯಾವತ್ತೂ ನಾನು. ಹಿಂಗಿದೆ ನೋಡಿ. ವಾವ್, ನೋಡಿ ಹೆಂಗ್ ಮಾಡುತ್ತೆ ಮುಟ್ಟಿದ್ರೆ. ಅಯ್ಯೋ, ಕಣ್ಣು ನೋಡ್ರಿ ಅದ್ರದ್ದು. ಯೋ ಮೈ ಗಾಡ್, ಏನ್ ಮುದ್ದಾಗಿದೆ ರೀ ಇದು ಪಕ್ಷಿ, ಗೂಬೆ. ಕಣ್ಣು ನೋಡ್ರಿ ಅದರದು. इंडिया सर, इंडिया. सो यू इधर ओनर. ये घर में रखने के लिए you to keep in home or to eat? It hunts the other bird though. Night is day for it, day is night for it. It is. ಅವ್ರು ಹೇಳ್ತಾ ಇದ್ರೆ ಗೂಬೆ ಇದು ರಾತ್ರಿ ಎದ್ದಿರುತ್ತೆ, ಬೆಳಗ್ಗೆ ಮಲ್ಕೊಳ್ಳುತ್ತೆ ಅಂತ. ಅಫ್ಘಾನಿಸ್ತಾನದ ಚಾಕು ಅಂಗಡಿಗಳನ್ನ ತೋರಿಸ್ತೀನಿ, ಯಾವ ರೀತಿ ಚಾಕುಗಳನ್ನ ತಯಾರು ಮಾಡ್ತಾರೆ ಇಲ್ಲಿ ಅಂತ. ಚಾಕು ಮತ್ತೆ ಕತ್ರಿಯನ್ನ ಮಾಡುವಂತಹ ಅಂಗಡಿ ಇದು. ಸಾಹೇಬ್ರು ಬಹಳ ಕಟ್ಟುನಿಟ್ಟಾಗಿ ಹುಷಾರಾಗಿ ಚೂಕ್ ಮಾಡ್ತಾ ಇದ್ದಾರೆ. ಒಂದು ಮರದ ಕಡ್ಡಿ ಇದೆ ಅವ್ರ ಕೈಯಲ್ಲಿ, ಹಾಗೆ ಸಾಣೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ತಯಾರಾಗಿರುವಂತಹ ಇದೇನು ಚಾಕು ಅಲ್ಲ, ಇದು ಒಳ್ಳೆ ಮಚ್ತರ ಇದೆ ಗುರು. ಹೀಗಿದೆ ನೋಡಿ, ಪಾರ ಇದೆ, ಒಳ್ಳೆ ಗೇಜ್ ಇದೆ, ಇದು ಒಳ್ಳೆ ಕ್ವಾಲಿಟಿ. ಇದು ಅಷ್ಟೇ ಒಳ್ಳೆ ಕ್ವಾಲಿಟಿ ಚಾಕು, ಸಕ್ಕತ್ತಾಗಿದೆ. ಈಗ ನೋಡಿ, ನಾನು ಲೈಫಲ್ಲೇ ಯಾವತ್ತೂ ಸಾಣೆ ಮಾಡಿಲ್ಲ. ನಮ್ಮ ಬ್ರದರ್ ನಂಗೆ ಅವಕಾಶ ಕೊಡ್ತಾ ಇದ್ದಾರೆ ಸಾಣೆ ಮಾಡೋದಿಕ್ಕೆ. ಒಂದು ಕತ್ರಿಯನ್ನ ಕೊಟ್ಟಿದ್ದಾರೆ, ಒಂದು ಮರದ ಪೀಸನ್ನ ಕೊಟ್ಟಿದ್ದಾರೆ. ನಾನು ಅವ್ರ ಜಾಗದಲ್ಲಿ ಕೂತ್ಕೊಂಡು ಸಾಣೆ ಮಾಡ್ತೀನಿ. ಅವ್ರ ಹತ್ರ ಕಲ್ತ್ಕೋತೀನಿ ಹೆಂಗ್ ಮಾಡೋದಂತ. ಮೊದ್ಲೇನ್ ಮಾಡ್ಬೇಕು, ಇದು ಬಲಗೈಯಲ್ಲಿ ಇಟ್ಕೊಬೇಕು, ಸರಿ ಎಡಗೈಯಲ್ಲಿ ಇಟ್ಕೋಬೇಕು. ಇದು ಹಿಂಗ, ಓಕೆ. ಹಾ, ಓಕೆ. ನೋಡಿಲಿ, ಮುಖಕ್ಕೆ ಇರತ್ರಿ ಇದು. ಒಳ್ಳೆ ಪಟಾಕಿ ಮುಖಕ್ಕೆ ಸುರ್ಸುರ್ಪತಿ ಇರತ್ತಲ್ಲ, ಹಂಗಾರತ್ತೆ ಇದು ಗುರು.
ವಾವ್, ಸಖತ್ ಮಜಾ ಇದೆ ಕೆಲಸ ಮಾಡೋದು. ಓ ಮಜಾ ರೇ ಭಾಯ್, ಕರ್ನೆ ಮಜಾ. ನಾನು ಕಲ್ತ್ಕೊಂಡ್ಬಿಟ್ಟೆ ಸಾಣೆ ಮಾಡೋದು ಹೆಂಗೆ ಅಂತ. ऐसे करते क्या? ये मस्त काम है भाई. हाँ, मैं कर्नाटक से हूँ. ನೋಡ್ರಿ ಛತ್ರಿ ಮಾಡ್ಬಿಟ್ಟೆ ನಾವು ಇಲ್ಲಿ. ಹೋಗ್ಯಾ ಏ ಚೂಪಾದ ಛತ್ರಿ ಮಾಡ್ಬಿಟ್ಟೆ ನಾನು. ಥ್ಯಾಂಕ್ ಯು ಬಾಯ್, ಇದರ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ತುಂಬಾ ಡೇಂಜರ್ ಕೆಲಸ, ಬಹಳ ಹುಷಾರಾಗಿ ಮಾಡಬೇಕು. ನೋಡಿ ಹೆಂಗ್ ತಿರುಗ್ತಾ ಇರುತ್ತೆ ಫಾಸ್ಟ್ ಆಗಿ ಅಂತ. ಬಹುತ್ ಡೇಂಜರ್ ಕಾಮ್ ಕರ್ತೆ ಹೋ. ಥ್ಯಾಂಕ್ ಯು ಸೋ ಮಚ್. ಸ್ವಾಗತ ಎಲ್ಲರಿಗೂ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ನಗರದಲ್ಲಿರುವಂತಹ ಪಕ್ಷಿಯ ಮಾರುಕಟ್ಟೆಗೆ. ಇಲ್ಲಿ ಎಷ್ಟು ವಿಧವಾದ ತರತರವಾದ ಪಕ್ಷಿಗಳಿದೆ, ಮತ್ತೆ ಅದಕ್ಕೆ ಬೇಕಾಗಿರುವಂತಹ ವಸ್ತುಗಳು, ಅದನ್ನ ಸಾಕೋದಿಕ್ ಬೇಕಾಗಿರೋ ವಸ್ತುಗಳಿದೆ ಅಂದ್ರೆ ಆಶ್ಚರ್ಯ ಆಗತ್ತೆ. ಬಹಳ ವಿಶೇಷವಾದ ಮಾರ್ಕೆಟ್ ಇದು. ಬನ್ನಿ ಎಲ್ರಿಗೂ ತೋರಿಸ್ತೀನಿ ಹೇಗಿದೆ ಅಂತ. ಆ ಪಕ್ಷಿಗಳಿಗೆ ಹಾಕುವಂತಹ ಫೀಡ್ ಜಾಗ. ಫಸ್ಟ್ ಆಫ್ ಆಲ್ ನಾನು ಒಪ್ಪಲ್ಲ ಪಕ್ಷಿಗಳನ್ನ ಬಂಧನದಲ್ಲಿ ಇಡೋದು, ಆದ್ರೆ ಏನು ಮಾಡೋಕ್ಕಾಗಲ್ಲ. ಜನಗಳು ನಾಯಿ ಸಾಕ್ತಾರೆ, ಬೇರೆ ಬೇರೆ ಪಕ್ಷಿ ಸಾಕ್ತಾರೆ, ಒಂದೊಂದು ಹಾಬಿ ಅದು. ನನ್ನ ಪ್ರಕಾರ ಪಕ್ಷಿಗಳು ಮುಕ್ತವಾಗಿ ಬಾನಂಗಳದಲ್ಲಿ ಹಾರಿಕೊಂಡಿರ್ಬೇಕು. ಬಟ್ ಇಲ್ಲಿಯ ಕಲ್ಚರು ಮುಂಚೆಯಿಂದ ನಡ್ಕೊಂಡ್ ಬಂದಿರೋದ್ರಿಂದ ಅದನ್ನ ತೋರಿಸ್ತೀನಿ ನಿಮ್ಗೆ. ಬನ್ನಿ, ಸ್ವಾಗತ. ನೋಡಿ ಇಲ್ಲಿ, ಹಾಯ್ ಬ್ರೋ, ಹೌ ಆರ್ ಯು? ಇವ್ರು ನೋಡಿ, ಇವರು ಬಹಳ ಸ್ಮಾರ್ಟ್ ಆಗಿದ್ದಾರೆ, ಬಹಳ ಡಿಫ್ರೆಂಟ್ ಪರ್ಸನ್. ಗುಡ್ ಟು ಸಿ ಯು. ವಾಟ್ ಈಸ್ ಯುವರ್ ನೇಮ್? ಓಕೆ, ಯುವರ್ ಶಾಪ್. ಸೊ ಇವರ ಪಕ್ಷಿ ಅಂಗಡಿ ಇದು. ಪಕ್ಷಿಗೆ ಬೇಕಾಗಿರೋ ಫೀಡು ಪ್ರತಿಯೊಂದನ್ನು ಇಲ್ಲಿ ಇಟ್ಟಿದ್ದಾರೆ. ಹಾಗೆ ನಿಮ್ಗೆ ಈ ಪಕ್ಷಿಯ ಮಾರ್ಕೆಟ್ ಅನ್ನ ತೋರಿಸ್ತೀನಿ, ಬನ್ನಿ. ಈ ಪಕ್ಷಿ ಮಾರ್ಕೆಟ್ ಅಲ್ಲಿ ಏನೇನು ಸಿಗುತ್ತೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಎಷ್ಟು ರೀತಿ ಪಕ್ಷಿಗಳಿದೆ ನೋಡಿ ಇಲ್ಲಿ. ಪಕ್ಷಿಗಳ ಗೂಡುಗಳು, ಪಕ್ಷಿಗಳು ಅಲ್ಲಿ ನೋಡಿ ಹೆಂಗಿದೆ ಅದು ಅಂತ. ಅಯ್ಯೋ, ಎಷ್ಟು ರೀತಿ ಗೂಡುಗಳು ಇಟ್ಟಿದ್ದಾರೆ ಇವರು, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಮಧ್ಯ ಸಾಣೆ ಮಾಡುವಂತಹ ಜಾಗಗಳು, ಕಷ್ಟಪಡ್ತಾ ಇರುವಂತಹ ಕಾರ್ಮಿಕರು. ವಾವ್, ಸೂಪರ್. ನೋಡಿ ಇಲ್ಲಿ ಪಾರಿವಾಳ, ಮುದ್ದಾದ ಪಾರಿವಾಳ, ಎಷ್ಟು ಸಕ್ಕತ್ತಾಗಿದೆ ಪಾರಿವಾಳ ಅಂತ. ವಾವ್, ಎಷ್ಟೊಂದು ಕಲರ್ ಇದೆ ಇದರಲ್ಲಿ. ಮುಗ್ಧವಾದ ಪಕ್ಷಿ. ವಾಪಸ್ ಹೋಗ್ಬಿಡೋಣ ಸರ್, ತಗೊಳ್ಳಿ. ಥ್ಯಾಂಕ್ ಯು. ಇಲ್ಲಿ ಬ್ರೆಡ್ ಮಾಡ್ತಾ ಇದ್ದಾರೆ ಅಂಕಲ್ಲು. ಹುಡುಗರೆಲ್ಲ ವಾಕ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಇಲ್ಲಿ ಪಕ್ಷಿಗಳಿಗೆ ಬೇಕಾಗಿರೋ ಫೀಡ್ ಮಾಡ್ತಾ ಇದ್ದಾರೆ. ನೋಡಿ ಬ್ರೋ, 2-3 ಪಕ್ಷಿ ಮಾರ್ತಾ ಇದ್ದಾರೆ. ಎಷ್ಟು ಪುಟಾಡಿ, ಎಷ್ಟು ಸಕ್ಕತ್ತಾಗಿದೆ ಪಕ್ಷಿಗಳು. ನಾಮ್ ಕ್ಯಾ ಇಸ್ಕಾ? ಸಾಯಿರಾ. ಇದು ಕ್ಯಾನರಿ. ವಾವ್, ಅಮೇಜಿಂಗ್ ಬ್ರೋ. ಒಳಗೂ ಅಷ್ಟೇ ಪಕ್ಷಿಗಳೆಲ್ಲ ಸಾಕಿದ್ದಾರೆ. ಇಲ್ಲಿ ಬ್ರದರು ಏನೋ ಬೀನ್ಸ್ ಬೀಜವನ್ನ ಮಾಡ್ತಾ ಇದ್ದಾರೆ. ಇವರು ಇಲ್ಲಿ ಬಕೋಲಿ, ಇವರು ಇಲ್ಲಿ ಪಕ್ಷಿಯನ್ನ ಮಾಡ್ತಾ ಇದ್ದಾರೆ. ಚಾಚಾ ನೋಡಿ, ಅದನ್ನ ಕೈಯಲ್ಲಿ ಇಟ್ಕೊಳ್ಳೋ ಸ್ಟೈಲ್ ಕೂಡ ಇದೆ. ಕರೆಕ್ಟಾಗಿ ಅದಕ್ಕೆ ನೋವಾಗದಿರೋ ರೀತಿಯಲ್ಲಿ ಇಟ್ಕೋಬೇಕು, ಅವಾಗ ಹಾರ ಹೋಗಲ್ಲ, ಕೈಯಲ್ಲೇ ಇರುತ್ತೆ. ಎಷ್ಟು ಮುದ್ದ ಇದೆ ನೋಡಿ. ಬಿಳಿಯಾದ ಪಾರಿವಾಳ. ನಮ್ಮ ಅಪ್ಪು ಸರ್ ಶೋಲ್ಡರ್ ಮೇಲೆ ಮತ್ತೆ ಅಣ್ಣವ್ರ ಶೋಲ್ಡರ್ ಮೇಲೆ ಇರ್ತಾ ಇತ್ತಲ್ಲ ಅದು. ಆಹಾ ಆಹಾ ಆಹಾ, ಬಹಳ ಮುದ್ದಾಗಿದೆ. ಚಾಚಾ ಓ, ಈ ಪಕ್ಷಿ ನೋಡಿ ಹೆಂಗಿದೆ ಅಂತ. ನಾಮ್ ಕೃದಾಂಗ್ ಅಂತ ಇದ್ರ ಹೆಸರು. ಸಕ್ಕದಾಗಿದೆ ಈ ಪಕ್ಷಿ, ದೊಡ್ಡದಾಗಿದೆ. ಹಂಗೆ ನೋಡಿ, ಎಲ್ಲಾ ಕಡೆನೂ ಅದೇನೆ, ಪೂರ್ತಿ ದುನಿಯಾನೇ ಅದು. ಬರೀ ಪಕ್ಷಿಯ ಚಿಲಿಪಿಲಿ. ಮೋಸ್ಟ್ಲಿ ವರ್ಲ್ಡ್ ಅಲ್ಲಿರೋ ಎಲ್ಲ ರೀತಿಯ ಪಕ್ಷಿ ಇಲ್ಲಿ ಸಿಗುತ್ತೆ. ನಂಗೆ ಸ್ವಲ್ಪ ಈ ತರ ಪಕ್ಷಿಯ ಡಸ್ಟ್ ಅಲರ್ಜಿ ಇದೆ, ಆದ್ರೂ ಏನು ಮಾಡೋಕ್ಕಾಗಲ್ಲ. ನಿಮಗೆ ತೋರಿಸ್ಬೇಕು ಅಂತ ಬರಲೇಬೇಕಲ್ಲ. ಮೊಲ ನೋಡಿ, ಒಂದು ಮೊಲ, ಖರ್ಗೋಶ್ ಅಂತ ಕರೀತಾರೆ ಇವರು. ನಿಧಾನ, ನೋವು ಮಾಡಬೇಡ. ಓ ನೋಡಿ ಇಲ್ಲಿ ಎಷ್ಟು ಸಕ್ಕತ್ತಾಗಿದೆ ಮೊಲ. ಓ ಮುದ್ದಾಗಿದೆ ಮೊಲ, ಎಷ್ಟು ಸಕ್ಕತ್ತಾಗಿದೆ. ಮೊಲ ಕೂಡ ಸಾಕ್ತಾರೆ ಇಲ್ಲಿ. ಕಿತ್ನೆ ಬೇಚ್ತೇವ? ಎಷ್ಟಂತೆ? 200. 200 ರೂಪಾಯಿ ಕೊಟ್ರೆ ಒಂದು ಮೊಲ ಸಿಗುತ್ತೆ ಇಲ್ಲಿ. ಹಂಗೆ ಮುಂದೆ ಹೋಗೋಣ ಬನ್ನಿ. ಯಪ್ಪ, ಈ ತರ ಕ್ರೇಜಿ ಮಾರ್ಕೆಟ್ ನೀವೆಲ್ಲೂ ನೋಡಿರೋಣ ಅನ್ಕೋತೀನಿ. ಅದಕ್ಕೆ ಒಂದೇ ಶಾರ್ಟ್ ಅಲ್ಲಿ ಎಲ್ಲ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇಲ್ಲಿ ನೋಡ್ರಿ, ಇಲ್ಲಿ ಹುಂಜಗಳು. ಈ ಹುಂಜ ನೋಡಿ, ಇಲ್ಲಿ ಬಿಳಿ ಹುಂಜ, ಕಲರ್ ಹುಂಜ. ವಾವ್, ಸಕ್ಕದಾಗಿದೆ. ಸೂಪರ್.
ಓ ಹುಂಜ ಕೂಗ್ತಾ ಇದೆ, ಬೆಳಗ್ಗೆ ಆಯ್ತು. ಬನ್ನಿ ಹಂಗೆ ಮುಂದಿಗೆ ಹೋಗೋಣ, ಬೇಗ ಆಚೆ ಹೋಗ್ಬೇಕು ಇಲ್ಲಿಂದ. ಬೆಕ್ಕು ಬೆಕ್ಕು ಕೂಡ ಸಾಕಿದ್ದಾರೆ ಇಲ್ಲಿ. ಅಫ್ಘಾನಿ ಬೆಕ್ಕಾ ಪರ್ಷಿಯನ್ ಬೆಕ್ಕಾ ಗೊತ್ತಿಲ್ಲ. ಎಷ್ಟು ಸಕ್ಕತ್ತಾಗಿದೆ ಮುದ್ದಾಗಿದೆ ಬೆಕ್ಕುಗಳು. ಓ ಮ್ಯಾವ್. ಅಫ್ಘಾನಿ, ಪರ್ಷಿಯನ್, ಜರ್ಮನಿ ಕ್ಯಾಟ್. ಓ ಜರ್ಮನಿಯಿಂದ ತಂದಿರೋ ಬ್ರೀಡ್ ಅಂತ ಇದು. ಎಷ್ಟು ಹಕ್ಕಿಗಳು, ಪ್ರಾಣಿಗಳು, ಪಕ್ಷಿಗಳು ಒಂದೇ ಜಾಗದಲ್ಲಿ. ಅಂದ್ರೆ ಇವ್ರಿಗೆಲ್ಲ ಪಕ್ಷಿ ಸಾಕೋದು ಅಂದ್ರೆ ತುಂಬಾ ಇಷ್ಟ ಅಂತ ಇದರಲ್ಲೇ ಗೊತ್ತಾಗುತ್ತೆ. ವಾವ್, ಈ ತರ ಮಾರ್ಕೆಟ್ ನಾನು ಲೈಫಲ್ಲೇ ನೋಡಿರ್ಲಿಲ್ಲ. ಎಲ್ಲೆಲ್ಲೂ ಬೇರೆ 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 ರೀತಿಯ ಹಕ್ಕಿಗಳು, ಪಕ್ಷಿಗಳು. ತುಂಬಾ ಡಸ್ಟ್ ಇದೆ. ಸೊ ಇನ್ನು ಮುಗಿತಾರಲ್ಲ ಈ ಮಾರ್ಕೆಟು. ಹಾ, ಇದು ನೋಡಿ, ಇಲ್ಲಿ ಕಟ್ ಹಾಕುವಂತ ಆಸ್ಪತ್ರೆ. ಈ ಕೈಕಾಲು ಮುರಿದೋದ್ರೆ ನಮ್ಮಲ್ಲಿ ಕಟ್ ಹಾಕ್ತಾರಲ್ಲ, ಅದೇ ತರ ಇಲ್ಲಿ ಕಟ್ ಹಾಕ್ತಾರೆ. ಓ ಇಲ್ಲಿದೆ ನೋಡಿ ಕಟ್ ಹಾಕೋ ಆಸ್ಪತ್ರೆ. ಸಲಾಮ್, ಅವರ್ ಯು ಆರ್ ರಿಪೇರಿಂಗ್ ಹ್ಯಾಂಡ್. ವಾವ್, ಎಕ್ಸ್ಪರ್ಟ್ ನೋಡಿ, ಎಕ್ಸ್ಪರ್ಟ್ ಅಂತೆ. ಫಿಸಿಯೋಥೆರಪಿಸ್ಟು. ಕೈಕಾಲೇನ ಮುರಿದೋಗಿದ್ರೆ ಫುಲ್ ರೆಡಿ ಮಾಡ್ಬಿಡ್ತಾರಂತೆ ನಿಮ್ಮನ್ನ. ವಾವ್, ಸೂಪರ್. ನೋಡಿ ಹೆಂಗಿದೆ ಅಂತ ಒಳಗೆ ಅವ್ರ ಅಂಗಡಿ. ಸಲಾಮ್ ಅಲೈಕುಮ್. ಸಕ್ಕದೆ ಜಾಗ. ವಾ, ಎಂಥ ಮಾರ್ಕೆಟ್ ಗುರು. ಇಂಥ ಮಾರ್ಕೆಟು ಸಿಗೋದು ಬಹಳ ಅಪರೂಪ. ಇಂಥ ಜಾಗಕ್ಕೆ ಬರೋದು ತುಂಬ ಕಷ್ಟ. ಇಲ್ಲಿ ನೋಡಿ, ಇಲ್ಲಿ ಇವ್ರ ಹತ್ರ ನೋಡಿ, ಇಲ್ಲಿ ಟರ್ಕಿ ಕೋಳಿ. पैसा कितना? 3000 300. ಓ ಸಕ್ಕದಾಗಿದೆ ಕೋಳಿ. ಏನು ತೊಗೊಂಡೋಗು ಅಂತನಾ? ಎಲ್ಲಿಗೆ ತೊಗೊಂಡೋಗ್ಲಿ? बड़ा भी मिलता है, हाँ? इसको तो खाली देखना, ಹಾ, इससे भी बड़ा मिलता है. ಇಷ್ಟೇ ಬೇಡ ಅಂತ ಇವನು ತಗೋಬೇಡ ಅಂತ ತಾತ ಮೋಸ ಮಾಡ್ತಾ ಇವನು ಅಂತ. ಓಕೆ 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 ಓಕೆ, ಚೆನ್ನಾಗಿದೆ ಕೋಳಿ. ನಂಗೆ ಬೇಡ ಕೋಳಿ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟಿದೆ ಕೋಳಿಗಳು. ನೋಡಿ ಇಲ್ಲಿ, ಈ ಜಾಗ ನೋಡಿ ಒಂದ್ಸಲಿ, ಈ ಇಡೀ ಜಾಗ ನೋಡಿ ಒಂದ್ಸಲಿ. ಯಪ್ಪ, ಎಂತ ಜಾಗ ಗುರು ಇದು. ಇಲ್ಲಿ ನೋಡಿ, ಇಲ್ಲಿ ಯಪ್ಪ ಹಿಡ್ಕೊಳಕ್ಕೆ ಭಯ ಆಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡದಿದೆ ಕೋಳಿ ಇದು. हिंदुस्तान का ये, हिंदुस्तान से कलकत्ते से आया हुआ. ಇದು ಕಲ್ಕತ್ತಾದಿಂದ ಬಂದಿರೋದಾ? हाँ, तुम देखना इधर से. ಅಯ್ಯೋ ನಾನು ನಡೆಯಲ್ಲ, ನನಗೆ ಭಯ ಆಗುತ್ತೆ. पकड़ना है, नहीं, कुछ भी नहीं करना है ना. उसको पेन होगा. अरे कुछ भी नहीं होगा. तो देखना, अरे कुछ भी नहीं होगा, कुछ नहीं होगा ना. ತಾತ ಇನ್ನು ಎಷ್ಟು ರೀತಿಯ ಕೋಳಿಗಳು, ಟರ್ಕಿಗಳನ್ನು ಇಟ್ಟಿದ್ದಾರೆ ನೋಡಿ. ಯಪ್ಪ, ಮುಂಗುಸಿಯನ್ನ ಸೆರೆ ಹಿಡಿಯಲಾಗಿದೆ. ಯಪ್ಪ, ಮುಂಗುಸಿಯನ್ನ ಇಷ್ಟು ಹತ್ತಿರದಿಂದ ನಾನು ಯಾವತ್ತೂ ನೋಡಿರ್ಲಿಲ್ಲ. हाथ से मिला हुआ है, देख. ತಪ್ಪಿಸ್ಕೊಳ್ಳೋ ಟ್ರೈ ಮಾಡ್ತಾ ಇದೆ ಪಾಪ. हाँ, मुख्तस. ಮುಕ್ತವಾಗಿರ್ಬೇಕಾದಂತಹ ಪ್ರಾಣಿಗಳನ್ನ ಹಿಡ್ದಾಕಿದ್ದಾರೆ. ಏನ್ ಮಾಡೋಕ್ಕಾಗಲ್ಲ. ದುನಿಯಾ ಹಂಗೆ, ಮನುಷ್ಯರಂಗೆ ಅಲ್ವಾ. ನರ ಮನುಷ್ಯ ಕಲಿಯಲ್ಲ, ಒಳ್ಳೇದ ಬಯಸಲ್ಲ, ಅವ ನಡೆಯೋ ದಾರಿಲಿ ಗರಿಕೆಯೂ ಬೆಳೆಯಲ್ಲ. ಇಲ್ಲಿ ರಿಲಿಜಿಯಸ್, ಧಾರ್ಮಿಕ ಪುಸ್ತಕಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ಇಸ್ಲಾಮಿಗೆ ಸಂಬಂಧ ಇರುವಂತಹ ಕುರಾನ್ ಪುಸ್ತಕ, ಹಾಗೆ ಬೇರೆ ಬೇರೆ ಲಿಟ್ರೇಚರ್ನ ಮಾರಾಟ ಮಾಡುವಂತಹ ಕೇಂದ್ರಗಳು. ಹುಡುಗ ಮಚ್ಚಲ್ಲಿ ಜೋಳವನ್ನು ಸುಡ್ತಾ ಇದ್ದಾನೆ. ನಾನು ಇವತ್ತವರೆಗೂ ಎಲ್ಲೂ ನೋಡಿಲ್ಲ ಗುರು. ಯಾರ್ರೀ ಜೋಳನ ಮಚ್ಚಲ್ಲಿ ಸುಡ್ತಾರೆ? ಮಚ್ಚಲ್ಲಿ ಹಾಕೊಂಡು ರುಬ್ತಾ ಇದ್ದಾನೆ ಇದನ್ನ. ಒಂದು 12 ವರ್ಷದ ಹುಡುಗ. ಓ
ಮಾರ್ಕೆಟ್ನಲ್ಲಿರುವಂತಹ ಕ್ಯಾಂಟೀನ್ ಅಂಗಡಿ, ಇಲ್ಲಿ ಜ್ಯೂಸ್ ಅಂಗಡಿಗಳು, ಊಟ ತಿಂಡಿ ಅಂಗಡಿಗಳು ಪ್ರತಿಯೊಂದು ಕೂಡ ಇದೆ. ಮಾರ್ಕೆಟಲ್ಲಿ ಕೆಲಸ ಮಾಡಿದವರು ಕೂಡ ಊಟ ಮಾಡ್ಬೋದು, ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿದವರು ಕೂಡ ಊಟ ಮಾಡೋದಕ್ಕೆ ಅವಕಾಶ ಇದೆ. ಮಧ್ಯಾಹ್ನದ ಬಿಸಿ ಊಟ ಸಿದ್ಧವಾಗಿದೆ ನೋಡಿ, ನೋಡ್ಬೋದು ಎಲ್ಲರೂ ಊಟ ಮಾಡ್ತಾ ಇರೋದನ್ನ, ಆರಾಮಾಗಿ ಊಟ ಮಾಡ್ತಾ ಇದ್ದಾರೆ. ನೋಡ್ರಿ ಕಡ್ಲೆಪುರಿ ಮಾಡ್ದಂಗೆ ಬಾದಾಮಿ, ಗೋಡಂಬಿ, ಅಂಜೂರ, ಪಿಸ್ತಾ ಎಲ್ಲ ಮಾಡ್ತಾ ಇದ್ದಾರೆ. ಯಪ್ಪ, ಈ ಥರ ಡ್ರೈ ಫ್ರೂಟ್ಸ್ ಮಾರೋದು, ಅದು ಬೀದಿಲಿ. ಹಾಂ, ಚಳಿಗಾಲ ಶುರುವಾಗ್ತಾ ಇದೆ, ಅದಕ್ಕೆ ಎಲ್ಲ ಕಡೆನೂ ನೀವು ಚಳಿಗಾಲಕ್ಕೆ ಬೇಕಾಗಿರುವಂತಹ ಜಾಕೆಟ್ಸ್ ಮಾರಾಟಗಾರರನ್ನ ನೋಡ್ಬೋದು. ಇದು ನೋಡಿ ವ್ಯಾಸ್ಲಿನ್ ಅಂತ, ಇದು ವ್ಯಾಸ್ಲಿನ್ ಮಾಡ್ತಾ ಇದ್ದಾನೆ ಹುಡುಗ, ಪೆಟ್ರೋಲಿಯಂ ಜೆಲ್ಲಿ. ಲೋಕಲ್ ಕುಲ್ಫಿಯನ್ನು ಇಲ್ಲಿ ಮಾರಲಾಗ್ತದೆ, ಮನೆಯಲ್ಲಿ ಮಾಡ್ಕೊಂಬಂದು ಕುಲ್ಫಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ನೋಡಿ ಅಫ್ಘಾನಿಸ್ತಾನದ ಜಿಲೇಬಿ, ಇಲ್ಲೂ ಕೂಡ ಜಿಲೇಬಿ ಸಿಕ್ಕಾಪಟ್ಟೆ ಫೇಮಸ್ಸು, ರಸವತ್ತಾಗಿ ಕಾಣಿಸ್ತಾ ಇದೆ. ಹೆಂಗೆ ಜೋಡಿಸ್ಯಾರ ನೋಡಿ, ನೋಡೋಕ್ಕೆ ಖುಷಿಯಾಗುತ್ತೆ. ಜಿಲೇಬಿ ಅಂಗಡಿ ತೋರಿಸ್ತೀನಿ ನೋಡಿ, ಇಲ್ಲಿ ಜಿಲೇಬಿ ಇಟ್ಟಿದ್ದಾರೆ. ಜಿಲೇಬಿಯನ್ನು ಮಾರಾಟ ಮಾಡೋಕ್ಕೆ ತಕ್ಕಡಿಗೆ ಬೇಕಾದಂತಹ ಅಚ್ಚುಗಳು, ವೆಯ್ಟ್ ಅಚ್ಚು. ಏಕೆ ರಬ್ಡಿ अलिमदा अलीमगा अलीम अलीम हलीम अलीम ओह इसके साथ खाते हैं क्या ओ इंडिया ಇಂಡಿಯಾ ಟೇಸ್ಟ್ ಮಾಡ್ತಾ ಇದ್ದೀನಿ, ಜಿಲೇಬಿ ಹೇಗಿದೆ ಅಂತ ಹೇಳ್ತೀನಿ. ವಾವ್, ಸೂಪರ್. ಬಿದಿಲಿ ಅಫ್ಘಾನಿ ದುಡ್ಡನ್ನು ಎಕ್ಸ್ಚೇಂಜ್ ಮಾಡಿಕೊಡುವಂತಹ ಕಾರ್ಯಾಗಾರಗಳಿದೆ, ನೋಡ್ಬೋದು ನೀವು. ಇದೆಲ್ಲ ಒಂಥರ ಬ್ಲ್ಯಾಕ್ ಮಾರ್ಕೆಟ್ ಥರ. ಇಲ್ಲಿ ನಿಮಗೆ ಆಲ್ಮೋಸ್ಟ್ ಸೇಮ್ ರೇಟ್ ಸಿಗ್ತದೆ, ಏನು ಎಕ್ಸ್ಟ್ರಾ ರೇಟ್ ಸಿಗ್ತಾ ಇಲ್ಲ. 660 ಸಿಗ್ತಾ ಇದೆ $100ಗೆ, 6600 ಅಫ್ಘಾನಿ ರೂಪಾಯಿ ಸಿಗ್ತಾ ಇದೆ $100ಗೆ. ಸ್ವಾಗತ. ನಾವಿದ್ದೀವಿ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ನಗರದಲ್ಲಿ. ಮನಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ. ರೂಪಾಯಿ ಎಕ್ಸ್ಚೇಂಜ್ ಅಂಡ್ ಮನಿ ಸರ್ವಿಸ್ ಪ್ರೊವೈಡರ್ಸು ಈಗಷ್ಟೇ $800 ಅಮೇರಿಕನ್ ಡಾಲರ್ಸ್ನ ಎಕ್ಸ್ಚೇಂಜ್ ಮಾಡಿದ್ದೀವಿ. ಯಾರೇ ಅಫ್ಘಾನಿಸ್ತಾನಿಗೆ ಬರಬೇಕು ಅಂದ್ರೂ ಡಾಲರ್ಸ್ ಅಥವಾ ಯೂರೋಸ್ ತರಬೇಕು. ಬಟ್ ನನ್ನ ಪರ್ಸನಲ್ ರೆಕಮೆಂಡೇಶನ್ ಅಂದರೆ ಡಾಲರ್ಸ್ ತೊಗೊಂಬನ್ನಿ, ಯಾಕೆಂದರೆ ಡಾಲರ್ಸ್ಗೆ ಯಾವಾಗಲೂ ಒಳ್ಳೆ ರೇಟ್ ಸಿಗುತ್ತೆ. ಯೂರೋ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಭಾರತೀಯ ರೂಪಾಯಿಗಂತೂ ಇಲ್ಲಿ ಎಕ್ಸ್ಚೇಂಜ್ ಸಿಗುತ್ತೆ ಅಲ್ವಾ ಗೊತ್ತಿಲ್ಲ. ATMಗಳು ಕೆಲಸದಲ್ಲಿ ವರ್ಕ್ ಆಗುತ್ತೆ, ಇಂಟರ್ನ್ಯಾಷನಲ್ ಕಾರ್ಡ್ಸ್ ವರ್ಕ್ ಆಗುತ್ತೆ, ಅದು ಗ್ಯಾರಂಟಿ ಇಲ್ಲ. ಸೊ ಪ್ರಾಬ್ಲಮ್ ಆಗ್ಬಿಡುತ್ತೆ ಸಿಗಾಕೊಂಡ್ರೆ. ಅದಕ್ಕೋಸ್ಕರ ನಾವು ಡಾಲರ್ಸ್ ತಂದಿದ್ವಿ. ಈಗ $800ನ ಎಕ್ಸ್ಚೇಂಜ್ ಮಾಡಿದ್ವಿ. ಕೈಯಲ್ಲಿದೆ ಜನ ಕಾಂಚಾಣ ಅಫ್ಘಾನಿಸ್ತಾನದ ಲಕ್ಷ್ಮಿ. 53,200 ಅಫ್ಘಾನಿ ರೂಪಾಯಿ ಕೈಯಲ್ಲಿದೆ. $100ಗೆ 66.5 ಅಫ್ಘಾನಿ ರೂಪಾಯಿ ಕೊಡ್ತಾ ಇದ್ದಾರೆ. ಈಗ $100 ಭಾರತೀಯ ರೂಪಾಯಿ ಎಕ್ಸ್ಚೇಂಜ್ ಮಾಡಿದ್ರೆ 88.9 ಆಲ್ಮೋಸ್ಟ್ 89 ರೂಪಾಯಿ ಸಿಗುತ್ತೆ. ಆದರೆ ಅಫ್ಘಾನಿಸ್ತಾನದ ಕರೆನ್ಸಿ ನಮಗಿಂತ ವ್ಯಾಲ್ಯೂಯೇಷನಲ್ಲಿ ಜಾಸ್ತಿ ಇರೋದು ಬಹಳ ಆಶ್ಚರ್ಯಕರವಾದ ವಿಚಾರ. ಈಗ ಈ ಹಣದ ಅವಶ್ಯಕತೆ ಬಹಳ ಇದೆ, ಯಾಕಂದರೆ ಟೂರ್ ಶುರು ಮಾಡ್ತಾ ಇದ್ದೀವಿ. ಟೂರ್ಗೆ, ಪೆಟ್ರೋಲ್ಗೆ, ಕಾರ್ಗೆ, ಊಟ ತಿಂಡಿಗೆ, ಉಳ್ಕೊಳ್ಳೋದಕ್ಕೆ ಇನ್ನೂ ಸಾಕಷ್ಟು ಖರ್ಚುಗಳಿಗೆ ಇಷ್ಟು ಹಣ ಸಾಲಲ್ಲ. ಇವಾಗ ಶುರುಲಿ ಇಷ್ಟು ಮಾಡ್ಕೊಂಡಿದ್ವಿ, ಮುಗಿದ ಮೇಲೆ ದಾರಿಲಿ ಮತ್ತೊಮ್ಮೆ ಹಣವನ್ನು ಎಕ್ಸ್ಚೇಂಜ್ ಮಾಡಬೇಕಾಗತ್ತೆ. ಇದು ಅಫ್ಘಾನಿಸ್ತಾನದ ಲಕ್ಷ್ಮಿ. ನೋಟ್ ಹೇಗಿದೆ ಅಂತ ತೋರಿಸ್ತೀನಿ. ನೋಟ್ನ ನೋಡ್ಬೋದು ನೀವು. ನೋಟಿನ ಮೇಲೆ 1,000 ಅಂತ ಬರೆದಿದ್ದಾರೆ. ಹಿಂದ್ಗಡೆ ಒಂದು ರೀತಿಯ ಪ್ರಿಂಟ್ ಇದೆ. ಇಲ್ಲಿ ಇವರ ದೇಶದ ಬಹಳ ಮುಖ್ಯವಾದ ಮಸೀದಿಯ ಫೋಟೋ ಕೂಡ ಇದೆ, ಇಲ್ಲೂ ಇದೆ. ದ ಅಫ್ಘಾನಿಸ್ತಾನ್ ಬ್ಯಾಂಕ್ ಅಂತ ಬರೆದಿದ್ದಾರೆ. ಅಂದರೆ ಅಫ್ಘಾನಿಸ್ತಾನ್ ಬ್ಯಾಂಕು ಈ ಒಂದು ಹಣವನ್ನು ಅಪ್ರೂವ್ ಮಾಡಿ ಕೊಟ್ಟಿದೆ ಅಂತ ಅರ್ಥ. ಬಹಳ ಚಾಲೆಂಜಿಂಗ್ ಸಮಯದಲ್ಲಿ ಈ ದೇಶಕ್ಕೆ ಬಂದಾಗ ಈ ಕರೆನ್ಸಿ ಇಷ್ಟೊಂದು ವ್ಯಾಲ್ಯೂಯೇಷನ್ ಹೈ ಇರೋದು ಬಹಳ ಆಶ್ಚರ್ಯ. ಜನರಲ್ಲಿ ನಾನು ಅಂದ್ಕೊಂಡೆ ತುಂಬ ಬಿದ್ದೋಗ್ಬಿಟ್ಟಿರುತ್ತೆ, ಕೆಳಗಡೆ ಆಗಿರುತ್ತೆ ಅಂತ. ಆ ಥರ ಆಗಿಲ್ಲ, ಇನ್ನೂ ವ್ಯಾಲ್ಯೂಯೇಷನ್ ತುಂಬಾ ಚೆನ್ನಾಗಿದೆ. ಸೊ ಟ್ರಿಪ್ಪನ್ನ ಶುರು ಮಾಡುವ. ಅಫ್ಘಾನಿಸ್ತಾನ್ ಲಕ್ಷ್ಮಿಯೊಂದಿಗೆ ಬನ್ನಿ. जब मैं 3 साल पहले अफगानिस्तान आया था, तब पता है $1 में हुआ करता था 92 अफगानी, और इंडियन रुपीस हुआ करता था 82 $1 में. आज अफगानी पहुंच गया 66 पे और इंडियन रुपीस पहुंच गया 88 89 पे. अब आप लोग देखो राम, क्या है ये? 3 साल की बात है, ज्यादा पुरानी बात नहीं है. सब बोलते हैं देखो अफगानिस्तान में मीन्स देयर इज वॉर, देयर इज प्रॉब्लम्स, देयर इज फ्लक्चुएटिंग इकोनॉमी, देयर इज नो इकोनॉमी. Still this currency is more valuable than Indian currency. Yes. Like just 4 years, 3 ವರ್ಷದ ಹಿಂದೆ, 4 ವರ್ಷದ ಹಿಂದೆ. Not 4 years, 3 years only. ಎಷ್ಟಿತ್ತು? How much was it? Huh? 90. That time 92. 90 3 years ago. Exact 3 years ago.
ದಿಸ್ ಇಸ್ ವೆರಿ ಸರ್ಪ್ರೈಸಿಂಗ್, ಬಟ್ ಒಳ್ಳೇದಾಗಲಿ. ಅಫ್ಘಾನಿಸ್ತಾನ ಈ ಥರ ಬೆಳೀತಾರೆ, ನಮ್ಗೆ ಖುಷಿನೇ, ಒಳ್ಳೇದಾಗಲಿ. ಅಫ್ಘಾನಿಸ್ತಾನದಲ್ಲಿ ಭಾರತೀಯ ಕನ್ನಡಿಗ ರಾಜ ಅಂತಲೇ ಕರಿಬೋದು ನನ್ನನ್ನು ನಾನು. ಯಾಕೆಂದರೆ ಅಫ್ಘಾನಿ ಜನರು ಕೊಡ್ತಾ ಇರುವಂತಹ ಪ್ರೀತಿ, ವಿಶ್ವಾಸ ಪ್ರತಿಯೊಂದು ಕ್ಷಣದಲ್ಲೂ ನನ್ನನ್ನು ಬಹಳ ಆಶ್ಚರ್ಯಗೊಳಿಸ್ತಾ ಇದೆ, ಭಾಳ ಎಮೋಷನಲ್ ಕೂಡ ಮಾಡ್ತಾ ಇದೆ. ಎಲ್ಲೇ ಹೋದರೂ ಅವ್ರು ಕೊಡ್ತಾರೋ ರಿಸೆಪ್ಷನು, ಅವ್ರು ಹೇಳ್ತಾರೋಂತಹ ಮಾತುಗಳು, ಅವರಿಗೆ ಭಾರತ ದೇಶದ ಬಗ್ಗೆ ಇರುವಂತಹ ರೆಸ್ಪೆಕ್ಟು, ಇವನ್ನೆಲ್ಲ ಕೇಳಿಸ್ಕೊಂಡಾಗ ಬಹಳ ಖುಷಿಯಾಗತ್ತೆ ರೀ, ಮನ ಮುಟ್ತಾ ಇದೆ. ಅಫ್ಘಾನಿಸ್ತಾನ ದೇಶದಲ್ಲಿ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ರಾಜನ ರೀತಿಯಲ್ಲಿ ಓಡಾಡ್ತಾ ಇರೋದು ಹಿಂದೆಂದೂ ಯಾರೂ ಮಾಡೋಕ್ಕಾಗಿಲ್ಲ ಅಂಥ ಒಂದು ಹೊಸ ದರ್ಶನವನ್ನು ನಿಮಗೆ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಮುಂಚೆ ನೀವು ವೀಡಿಯೋ ಎಲ್ಲ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ ಈ ಥರ ನಾರ್ಮಲಾಗಿ. ಇವಾಗ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ರಿಯಾಲಿಟಿ. ಒಂದು ಚೂರು ನೋಡಿ ನೋಡಿ ಹೆಂಗಿದೆ ಜಾಗ ನೋಡಿ. ಅಯ್ಯೋ, ಇಲ್ಲಿಂದ ಮಾರ್ಕೆಟ್ ಮುಗಿಯದ ಮಾರ್ಕೆಟ್ ಈ ದೇಶದಲ್ಲಿ. ಎಲ್ಲೆಲ್ಲೂ ಮಾರ್ಕೆಟು, ಎಲ್ಲೆಲ್ಲೂ ಜನಗಳು, ಎಲ್ಲಿ ಹೋದರೂ ಭಾರತೀಯರಿಗೆ ಕೊಡೋ ಪ್ರೀತಿ ಬಹಳ ಖುಷಿಯಾಗುತ್ತೆ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ.